ಶ್ರೀಗುರುಭ್ಯೋ ನಮಃ. ನರಸಿಂಹೋ ಅಖಿಲಾಜ್ಞಾನಮತಧ್ವಾन्तದಿವಾಕರः ಜಯತ್ಯಮಿತಸಜ್ಞಾನಸುಖಶಕ್ತಿಭಯೋನಿಧಿः ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಪ್ರಥಮೋ ಹನುಮಾನ್ ನಾಮ ದ್ವಿತೀಯೋ ಭೀಮ ಏವ ಚ पूर्णप्रज्ञश्रुतियस्तु भगवत्कार्यसाधकः आपादमौलिपर्यन्तं गुरूणाम् आकृतिं स्मरे तेन विघ्नाः प्रणश्यन्ति सिद्ध्यन्ति च मनोरथाः. पूर्णप्रज्ञकृतं भाष्यम् आदौ तद्भावपूर्वकान् यो व्याकरो नमस्तस्मै पद्मनाभाख्य योगिने ससीता मूलरामार्च कोशे गजपते स्थिता येनानीता नमस्तस्मै श्रीमन्हृहरिभिक्षवे साधिता किल सत्तत्वं बाधिता किल दुर्मतं बोधिता किल सन्मार्गं माधवाख्य यतिं भजे. यो विद्यारण्यविपिनं तत्त्वमस्यचिनाच्चिनत् श्रीमदक्षोभ्यतीर्थार्य हंसेनं तं नमाम्यहम्. यस्य वा कामधेनुर्नः कामितार्थान् प्रयच्छति सेवेतं जययोगीन्द्रं कामबाणच्चितं सदा. मिथ्या सिद्धान्तदुर्ध्वान्त विध्वंसन विचक्षणः जयतीर्थाख्यतरणेर्भासतां नो हृदम्बरे. आनन्दतीर्थोपदिष्टो निधिर्नारायणाह्वयः प्रदर्शितो येन सम्यक् जयतीर्थं तमाश्रये. आपादमौलिपर्यन्तं गुरूणाम् आकृतिं स्मरे तेन विघ्नाः प्रणश्यन्ति सिद्ध्यन्ति च मनोरथाः. ಶ್ರೀಗುರುಭ್ಯೋ ನಮಃ. ಪವಿತ್ರವಾದ ಆಷಾಢ ಮಾಸ ಕೃಷ್ಣ ಪಕ್ಷದಲ್ಲಿ ಟೀಕಾಕೃತ್ಪಾದರ ಆರಾಧನೆಯ ಸಂದರ್ಭದಲ್ಲಿ ಈ ಒಂದು ಜ್ಞಾನ ಕಾರ್ಯ ಗುರುಗಳ ವಿಜಯ ಅದನ್ನ ಯಥಾಮತಿ ಯಥಾಶಕ್ತಿ ಇವತ್ತು ಮತ್ತು ನಾಳೆ ನಿರೂಪಣೆ ಮಾಡೋಣ. ಗಣಪತಿ ಅಂತರ್ಗತ ಭಾರತೀರಾಮ್ನ ಮುಖ್ಯ ಪ್ರಾಣಾಂತರ್ಗತ ವಿಶ್ವಂಬರ ಭಿನ್ನ ಶ್ರೀ ಲಕ್ಷ್ಮೀ ನರಸಿಂಹದೇವರು ಈ ಒಂದು ಜ್ಞಾನಯಜ್ಞವನ್ನ ನಿರ್ವಿಘ್ನವಾಗಿ ನಡೆಸಲಿ ಅಂತ ಪ್ರಾರ್ಥನೆಯನ್ನ ಮಾಡ್ತಾ, ಗುರು ಹಾಗೆಂತ ನೋಡಿದ್ರೆ ನಮ್ಮ ಜೀವನದಲ್ಲಿ ಅಮೂಲ್ಯ ಸ್ಥಾನ ಇದೆ. ಗುರುಗಳ ಸ್ಥಾನ ಅಮೂಲ್ಯವಾದ ಸ್ಥಾನ. ಸದಾ ಹೇಳ್ತಾರೆ ನೋಡಿ, ಶ್ರೀ ಗುರುಭ್ಯೋ ನಮಃ ಶ್ರೀ ಗುರುಭ್ಯೋ ನಮಃ ಅಂತ ಸದಾ ಆ ಮಂತ್ರವನ್ನ ಉಚ್ಚಾರಣೆ ಮಾಡ್ತಾ ಇರ್ರಿ ಅಂತ ರುದ್ರದೇವರು ಆದೇಶ ಮಾಡ್ತಾ ಇದ್ದಾರೆ. ಅಂತ ಗುರುಗಳು ನಮಗೆ ಮಾಡತಕ್ಕದ್ದೇನು? ಶಾಶ್ವತವಾದ ಸಂಪತ್ತು, ಜ್ಞಾನ ಸಂಪತ್ತು. ಒಂದು ಶರೀರದಿಂದ ಇನ್ನೊಂದು ಶರೀರಕ್ಕೆ ಹೋಗುವಾಗಲೂ ಕೂಡ ಮನಸ್ಸು ನಮ್ಮ ಜೊತೆಗೆ ಸದಾ ಬರುತ್ತದೆ. ಬಂಧನ ಅಂದ್ರೆ ಈ ಮನಸ್ಸು ನಮ್ಮ ಜೊತೆಗೆ, ಈ ಪ್ರಕೃತಿಯ ಸಂಬಂಧ ನಮ್ಮ ಜೊತೆಗೆ ಇರೋದೇ ಬಂಧನ. ಪ್ರಕೃತಿಯಿಂದ ಬಿಡುಗಡೆ ಹೊಂದೋದೇ ಮೋಕ್ಷ ಅಂತ ಕರಿತೀವಿ. ಪ್ರಕೃತಿಯ ಸಂಬಂಧ ಕಳಚಿಕೊಳ್ಳೋದೇ ಮೋಕ್ಷ, ಪ್ರಕೃತಿಯ ಜೊತೆಗೆ ಇರೋದೇ ನಮಗೆ ಬಂಧನ ಹಾಗೆ ಅಂತ. ಅಂಥ ಪ್ರಕೃತಿಯ ಬಂಧನದಿಂದ ನಾವು ಬಿಡುಗಡೆ ಆಗಬೇಕು ಅಂದ್ರೆ ಗುರುಗಳ ಅನುಗ್ರಹ ಅತ್ಯವಶ್ಯಕ. ಯಾಕೆ? ಆ ಪ್ರಕೃತಿಯ ಬಂಧನ ನಮಗೆ ಹೋಗಬೇಕು ಅಂದ್ರೆ ಪ್ರಕೃತಿಗೆ ನಿಯಾಮಕನಾದವ ಪರಮಾತ್ಮ ಶ್ರೀಮನ್ನಾರಾಯಣ. ಆ ಪರಮಾತ್ಮನ ಪ್ರಸಾದದಿಂದಲೇ ಪ್ರಕೃತಿಯ ಬಂಧನ ಹೋಗ್ಲಿಕ್ಕೆ ಸಾಧ್ಯ. ಅಂದರೆ ಪ್ರಕೃತಿಗೆ ಅಭಿಮಾನಿನಿಯಾದವರು ಶ್ರೀ ಭೂದುರ್ಗಾ ರೂಪದಿಂದ ಲಕ್ಷ್ಮೀದೇವಿ ಆಗಿದ್ದಾರೆ. ಲಕ್ಷ್ಮೀ ದೇವಿ ಪರಮಾತ್ಮನ ಮಡದಿ, ಸದಾ ಪರಮಾತ್ಮನ ವಶದಲ್ಲಿ ಇರತಕ್ಕವರು. ಅದರಿಂದ ಆ ಲಕ್ಷ್ಮೀನಾರಾಯಣರ ಅನುಗ್ರಹದಿಂದ ಮಾತ್ರ ನಮಗೆ ಈ ಒಂದು ಪ್ರಕೃತಿಯ ಬಂಧನದಿಂದ ಬಿಡುಗಡೆ ಆಗ್ಲಿಕ್ಕೆ ಸಾಧ್ಯ. ಆ ಲಕ್ಷ್ಮೀ ನಾರಾಯಣರ ತತ್ವವನ್ನ ನಮಗೆ ತಿಳಿಸಿಕೊಡತಕ್ಕವರು, ಶಾಸ್ತ್ರ ಉಪದೇಶ ಮಾಡಿ ಅಜ್ಞಾನವನ್ನು ಓಡಿಸಿ ಜ್ಞಾನವನ್ನು ಕೊಡತಕ್ಕವರು ಗುರುಗಳು ಹಾಗೆ ಅಂತ. ಪರಮಾತ್ಮ ಆ ಜ್ಞಾನ ಉಪದೇಶ ಮಾಡತಕ್ಕ ಗುರುಗಳಲ್ಲಿ ಸನ್ನಿಹಿತನಾಗಿ ತಾನು ಉಪದೇಶ ಮಾಡ್ತಾನೆ. ಗ್ರಂಥಗಳ ರಚನೆ ಇರಬಹುದು, ಪಾಠ ಪ್ರವಚನ ಇರಬಹುದು. ಆ ಪಾಠ ಹೇಳುವ ಗುರುಗಳಲ್ಲಿ ಸನ್ನಿಹಿತನಾಗಿ, ವಿಶೇಷ ರೂಪದಿಂದ ಸನ್ನಿಹಿತನಾಗಿ ಪರಮಾತ್ಮ ಆ ವಿಚಾರವನ್ನು ನಮಗೆ ತಿಳಿಸಿಕೊಡ್ತಾನೆ ಹಾಗೆ ಅಂತ. ಅದರಿಂದ ಗುರುಗಳ ಒಳಗಿದ್ದು ಪರಮಾತ್ಮ ಮಾಡತಕ್ಕ ಅದೊಂದು ಮಹಾ ಉಪಕಾರ. ಅದು ಅಂಥ ಅಸದೃಶವಾದ ಸ್ಥಾನ ಅದು ಗುರುಸ್ಥಾನ ಅಂತ ಹೇಳೋದು.
ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ ಅಂತಾನೆ ಇರೋದು. ತಂದೆ ತಾಯಿಗಳು, ತದನಂತರ ಗುರುಗಳು ಹಾಗೆ ಅಂತ. ಯಾಕೆ? ಜನ್ಮ ಕೊಟ್ಟವರು ತಂದೆ ತಾಯಿಗಳು ಹಾಗೆ ಅಂತ, ಅವರಿಗೂ ಗುರುಸ್ಥಾನ ಇದೆ. ಮತ್ತೆ ವಿಶೇಷವಾಗಿ ಪರತತ್ವವನ್ನ, ಪರಮಾತ್ಮನ ವಿಚಾರವನ್ನ ತಿಳಿಸಿಕೊಟ್ಟವರು ಹಾಗೆಂದ್ರೆ ಗುರುಗಳು ಹಾಗೆ ಅಂತ. ಅಂತ ಶ್ರೇಷ್ಠವಾದ ಗುರುಗಳು ಯಾರು ಹಾಗೆಂದ್ರೆ, ಎಲ್ಲರೂ ಈಗ ಗುರುಗಳು ಅಂತ ಹೇಳ್ಕೋತಾರೆ, ಎಲ್ಲರೂ ಗುರುಗಳು ಆಗೋದಿಲ್ಲ. ಯಾರು ಗುರುಗಳು ಹಾಗೆಂದ್ರೆ, ಯಾರು ಅಧ್ಯಾತ್ಮ ವಿದ್ಯೆ ಪರತತ್ವವನ್ನ ಹರಿಸರ್ವೋತ್ತಮ ಅಂತ ಯಾರು ತಿಳಿಸಿಕೊಡ್ತಾರೋ ಅವರೇ ನಿಜವಾದ ಗುರುಗಳು ಹಾಗೆ. ಮಿಕ್ಕಿದವರೆಲ್ಲ ಔಪಚಾರಿಕ ಅಂತ, ಸುಮ್ಮನೆ ಉಪಚಾರಕ್ಕೆ ಗುರುಗಳು ಅಂತ ಹೆಸರು ಅಷ್ಟೇ. ಯಾಕೆ? ಪರಮಾತ್ಮನ ಅನುಗ್ರಹದಿಂದಲೇ ನಮಗೆ ಮೋಕ್ಷ ಆಗೋದು. ಆ ಮೋಕ್ಷವನ್ನು ಕೊಡತಕ್ಕದ್ದು ಅಧ್ಯಾತ್ಮ ವಿದ್ಯೆ. ಅದರಿಂದ ಅಧ್ಯಾತ್ಮ ವಿದ್ಯೆಯನ್ನ ಹೇಳಿಕೊಡುವ ಶಾಲೆನೇ ನಿಜವಾದ ಶಾಲೆ. ಅಧ್ಯಾತ್ಮ ವಿದ್ಯೆಯನ್ನ ಹೇಳಿಕೊಡುವ ಗುರುಗಳೇ ಅವರು ನಿಜವಾದ ಗುರುಗಳು ಹಾಗೆ ಅಂತ. ಅದು ಗುರುವಿನ ಸ್ಥಾನ ಹಾಗೆ ಅಂತ ನೋಡ್ತಾ, ಅಂತ ಗುರುಗಳು ಯಾರು ಹಾಗೆಂದ್ರೆ ಅವರ ಲಕ್ಷಣ ಹೇಗಿರುತ್ತದೆ ಹಾಗೆಂದ್ರೆ, 32 ಲಕ್ಷಣದಿಂದ ಸಲ್ಲಕ್ಷಣದಿಂದ ತುಂಬಿದವರೇ ಮುಖ್ಯವಾದ ಗುರುಗಳು ಹಾಗೆ ಅಂತ. ಯಾರಿಗೆ ಸ್ವತಃ ಸಂಶಯ ಇರೋದಿಲ್ಲವೋ, ಬೇರೆಯವರ ಸಂಶಯವನ್ನ ಪರಿಹಾರ ಮಾಡ್ತಾರೋ ಅವರು ಗುರುಗಳು ಹಾಗೆ ಅಂತ. ನಿಜವಾದ ಗುರುಗಳು ಅಂದ್ರೆ ಅವರು. ಆ ರೀತಿಯಾದ ಗುರುಗಳು ಯಾರು ಹಾಗೆಂದ್ರೆ ಶ್ರೀಮನ್ ಮಧ್ವಾಚಾರ್ಯರು, ಭಾವಿ ಬ್ರಹ್ಮರು ಹಾಗೆ ಅಂತ. ಒಂದು ಬ್ರಹ್ಮದೇವರು ಹೌದು, ಆದರೆ ಬ್ರಹ್ಮದೇವರು ಭೂಮಿಯಲ್ಲಿ ಅವತಾರ ಮಾಡಿ ಬರೋದಿಲ್ಲ, ಅವರಿಗೆ ಭೂಮಿಯಲ್ಲಿ ಅವತಾರ ಇಲ್ಲ. ಅದರಿಂದ ಭೂಮಿಯಲ್ಲಿ ಇರುವ ಜನರನ್ನ ಉದ್ಧಾರ ಮಾಡಬೇಕು ಅಂತ ಶ್ರೀಮದಾಚಾರ್ಯರನ್ನ ಪರಮಾತ್ಮ ನಿಯಮನ ಮಾಡ್ತಾನೆ. ಆ ರೀತಿಯಾಗಿ ಶ್ರೀಮದಾಚಾರ್ಯರು ಭೂಮಿಗೆ ಬಂದು ವೇದವ್ಯಾಸರ ಅಪ್ಪಣೆಯಂತೆ ಅನೇಕ ಗ್ರಂಥಗಳನ್ನ, ಸರ್ವಮೂಲ ಗ್ರಂಥಗಳಿ ನಮಗೆ ಆ ಪರತತ್ವದ ವಿಚಾರ ಸರಿಯಾಗಿ ಅರ್ಥ ಆಗುವಂತೆ ನಮಗೆ ಅನುಗ್ರಹವನ್ನ ಮಾಡಿದ್ದಾರೆ. ಆ ಪರಂಪರೆಯಲ್ಲಿ ಬಂದವರೇ ಪದ್ಮನಾಭ ತೀರ್ಥರು, ನರಹರಿ ತೀರ್ಥರು, ಮಾಧವ ತೀರ್ಥರು, ಅಕ್ಷೋಭ್ಯ ತೀರ್ಥರು ಹಾಗೆ ಅಂತ. ಆ ಅಕ್ಷೋಭ್ಯ ತೀರ್ಥರ ಶಿಷ್ಯರಾಗಿಯೇ ಬಂದವರು ಶ್ರೀ ಜಯತೀರ್ಥರು ಹಾಗೆ ಅಂತ. ಅವರ ಚರಿತ್ರೆ, ಆ ಜಯತೀರ್ಥರ ಚರಿತ್ರೆ ನಮಗೆ ಅನುಜಯತೀರ್ಥ ವಿಜಯ, ಜಯತೀರ್ಥ ವಿಜಯ ಅಂತ, ಬೃಹತ್ ಜಯತೀರ್ಥ ವಿಜಯ ಅಂತಲೂ ಕರೀತಾರೆ. 2 ಗ್ರಂಥಗಳಲ್ಲಿ ನಮಗೆ ಸಿಗ್ತದೆ. ಅದನ್ನ ರಚನೆ ಮಾಡಿದವರು ಜಯತೀರ್ಥರ ಸಾಕ್ಷಾತ್ ಶಿಷ್ಯರಾದ ವ್ಯಾಸತೀರ್ಥರು ಹಾಗೆ ಅಂತ. ವ್ಯಾಸರಾಜರು ಅಲ್ಲ, ವ್ಯಾಸರಾಜರು ಅನಂತರ ಬಂದವರು. ಜಯತೀರ್ಥರ ಸಾಕ್ಷಾತ್ ಶಿಷ್ಯರು ವ್ಯಾಸತೀರ್ಥರು ಅಂತ ಒಬ್ರು ಇದ್ದರು. ಅವರು ಈ ಒಂದು ಜಯತೀರ್ಥ ವಿಜಯ ಗ್ರಂಥವನ್ನ ರಚನೆ ಮಾಡಿದ್ದಾರೆ. ತದನಂತರ ಕಾಲದಲ್ಲಿ ಚಲಾರಿ ಸಂಕರ್ಷಣಾಚಾರ್ಯರು ಅಂತ ಒಬ್ಬರು, ಅವರು ಕೂಡ ಈ ಜಯತೀರ್ಥ ವಿಜಯವನ್ನ ರಚನೆ ಮಾಡಿದ್ದುಂಟು. ಅದರ ಆಧಾರದಲ್ಲಿ ಸಿಕ್ಕಿರುವ ಕೆಲವು ವಿಚಾರಗಳನ್ನ ನಾವು ವಿಚಾರವನ್ನ ಮಾಡೋಣ. ಶ್ರೀಮದ್ ಅಕ್ಷೋಭ್ಯ ತೀರ್ಥರ ನಂತರ ಆ ಮಾಧ್ವ ಪೀಠವನ್ನ 6ನೇ ಪೀಠಾಧಿಪತಿಯಾಗಿ ಅಲಂಕರಿಸಿದವರು ಶ್ರೀ ಜಯತೀರ್ಥರು ಅಂತ. ಇವರು ಷಷ್ಟಿಕ ವಂಶದ ಸೇರಿದ ದೇಶಪಾಂಡೆ ಕುಟುಂಬದಲ್ಲಿ ಅವತಾರ ಮಾಡಿದ್ದಾರೆ. ಒಂದು ಬಾರಿ ಏನಾಯ್ತು ಹಾಗೆಂದ್ರೆ, ಶ್ರೀಮದಾಚಾರ್ಯರು ಕೊಡಗು ಜಿಲ್ಲೆಯಲ್ಲಿ ಇರತಕ್ಕ ಅರವತ್ತಕ್ಕುಲು ಅಂತ ಒಂದು ಗ್ರಾಮ, ಆ ಗ್ರಾಮದಲ್ಲಿ ಚಾತುರ್ಮಾಸ್ಯಕ್ಕೆ ಇರ್ತಾರೆ. ಆ ಪ್ರಾಂತ್ಯದಲ್ಲಿ ಹಿರಿಯರು, ಜ್ಯೇಷ್ಠರು ಅವರು ಆಚಾರ್ಯರ ಹತ್ರ ಬಂದು ತಾವು ನಮ್ಮನ್ನ ಶಿಷ್ಯರಾಗಿ ಸ್ವೀಕಾರ ಮಾಡಿ ವೈಷ್ಣವ ದೀಕ್ಷೆಯನ್ನು ಕೊಡಬೇಕು ಹಾಗೆ ಅಂತ ಪ್ರಾರ್ಥನೆ ಮಾಡಿದರಂತ ಶ್ರೀಮದ್ ಆಚಾರ್ಯರ ಹತ್ರ. ಆಚಾರ್ಯರು ವೈಷ್ಣವ ಧರ್ಮದಲ್ಲಿ ನಿಜವಾದ ಭಕ್ತಿ ಇದ್ದವರಿಗೆ ಮಾತ್ರ ನಾವು ದೀಕ್ಷೆ ಕೊಡ್ತೀವಿ ಹಾಗೆ ಅಂತ ಹೇಳಿ. ನೋಡಿ, ಎಲ್ಲರಿಗೂ ವೈಷ್ಣವ ದೀಕ್ಷೆ ಕೊಡ್ಲಿಕ್ಕೆ ಬರೋದಿಲ್ಲ. ಪರಮಾತ್ಮನಲ್ಲಿ ಭಕ್ತಿ ಇರಬೇಕು, ಫಂಡಮೆಂಟಲ್ ಅದು. ಭಗವಂತನಲ್ಲಿ ಭಕ್ತಿ ಇರುವವರಿಗೆ ಮಾತ್ರ ವೈಷ್ಣವ ದೀಕ್ಷೆ ಹಾಗೆ ಅಂತ. ಅದರಿಂದ ಶ್ರೀಮದ್ ಆಚಾರ್ಯರು ಹೇಳಿರು, ನೀವು ನಾನು ಚಾತುರ್ಮಾಸ್ಯಕ್ಕೆ ಇಲ್ಲಿ ಇರ್ತೀವಿ, ಸೇವೆಯನ್ನು ಮಾಡಿ ಹಾಗೆ ಅಂತ, ಪರೀಕ್ಷೆ ಮಾಡ್ತೀವಿ, ತದನಂತರ ದೀಕ್ಷೆಯನ್ನು ಕೊಡ್ತೀವಿ ಹಾಗೆ ಅಂತ ಹೇಳಿದಾಗ ಆ ಮನೆತನದವರು ಚಾತುರ್ಮಾಸ್ಯ ಪೂರ್ತಿ ವಿಶೇಷವಾಗಿ ಗುರುಗಳ ಸೇವೆಯನ್ನು ಮಾಡಿ ವಿಷ್ಣು ಭಕ್ತಿಯಿಂದ ಮಾಡಿದ್ರು ಹಾಗೆ ಅಂತ. ಆ ಸೇವೆಯನ್ನು ಕಂಡು ಪ್ರಸನ್ನರಾದ ಶ್ರೀಮನ್ ಮಧ್ವಾಚಾರ್ಯರು ಆ ಷಷ್ಟಿಕ ವಂಶದವರಿಗೆ ತಪ್ತಮುದ್ರಾದಯ ಧಾರಣೆಯನ್ನು ಮಾಡಿ ವೈಷ್ಣವ ದೀಕ್ಷೆಯನ್ನ ಕೊಟ್ಟರು ಹಾಗೆ ಅಂತ ಹೇಳ್ತಾರೆ. ಆ ವಂಶದವರೇ
ಈಗ ಕರ್ನಾಟಕ, ಆಂಧ್ರ, ತಮಿಳುನಾಡು ಈ ರೀತಿಯಾಗಿ ಅನೇಕ ರಾಜ್ಯಗಳಲ್ಲಿ ಆ ಆ ಮಂತ್ರಿಗಳಾಗಿ, ಸೇನಾಪತಿಗಳಾಗಿ ಅವರು ಕೆಲಸವನ್ನ ಮಾಡಿದ್ದಾರೆ. ಆ ಪರಂಪರೆಯಲ್ಲಿ, ಆ ವಂಶದಲ್ಲಿ ಬಂದವರೇ ಶ್ರೀ ಜಯತೀರ್ಥರು, ಶ್ರೀ ರಾಜೇಂದ್ರ ತೀರ್ಥರು, ಆ ಬ್ರಹ್ಮಣ್ಯ ತೀರ್ಥರು, ವ್ಯಾಸರಾಜರು, ವಿಜೇಂದ್ರ ತೀರ್ಥ, ಇವರೆಲ್ಲ ಆ ಷಷ್ಠಿಕ ವಂಶದಲ್ಲೇ ಬಂದವರು. ಒಂದು ವಿಶಿಷ್ಟ ಏನಂದ್ರೆ ಅವರಿಗೆ ಶಾಸ್ತ್ರದ ಜ್ಞಾನವೂ ಇರುತ್ತದೆ, ಶಸ್ತ್ರವಿದ್ಯೆಯೂ ಇರುತ್ತದೆ. ಅವ್ರು ನೋಡಿ, ಸೇನಾಪತಿಗಳಾಗಿ ಇರಬೇಕು ಅಂದ್ರೆ ಶಸ್ತ್ರವನ್ನು ಗೊತ್ತಿರಬೇಕು. ಆ ರೀತಿಯಾಗಿ ಆ ವಂಶದಲ್ಲಿ ಬರುವವರಿಗೆ ಆ ಒಂದು ವೈಶಿಷ್ಟ್ಯತೆ ಇದೆ ಹಾಗೆ ಅಂತ. ಪ್ರಕೃತ ಟೀಕಾಕೃತ್ಪಾದರು ಕೂಡ ಆ ವಂಶದವರು ಹಾಗೆ ಅಂತ ಹೇಳ್ತಾ ಇದ್ದಾರೆ. ಈ ಟೀಕಾಕೃತ್ಪಾದರ ಪೂರ್ವ ಜನ್ಮ ಅಂತ ನೋಡಿದರೆ ಅವರು ಶ್ರೀಮದ್ ಆಚಾರ್ಯರ ಕಾಲದಲ್ಲಿ ಎತ್ತಾಗಿದ್ರು ಹಾಗೆ ಅಂತ. 18 ವರ್ಷ ಶ್ರೀಮದ್ ಆಚಾರ್ಯರ ಸರ್ವಮೂಲ ಗ್ರಂಥಗಳನ್ನ ಬೆನ್ನಲ್ಲಿ ಹೊತ್ತು ಆಚಾರ್ಯರ ಜೊತೆಗೆ ಸಂಚಾರ ಮಾಡಿದವರು ಹಾಗೆ ಅಂತ. ಒಂದು ದಿವಸ ಶ್ರೀಮದ್ ಆಚಾರ್ಯರು ತಮ್ಮ ಶಿಷ್ಯರಿಗೆ ಪ್ರತಿ ದಿವಸ ಶಾಸ್ತ್ರ ಪಾಠವನ್ನ ಹೇಳ್ತಾ ಇರುವಾಗೆಲ್ಲ ಆ ಎತ್ತು ಕೂಡ ಪಕ್ಕದಲ್ಲೇ ಇರೋದಂತ. ಆಚಾರ್ಯರ ಉಪದೇಶವನ್ನೆಲ್ಲ ಅದು ಕೇಳ್ತಾ ಇತ್ತು ಹಾಗೆ ಅಂತ. ಯಾರಿದು ಎತ್ತು ಹಾಗೆ ಅಂದ್ರೆ ಆ ಎತ್ತಿನ ಹಿಂದಿನ ಜನ್ಮ. ಅದಕ್ಕೆ ನೋಡುವುದಾದರೆ ಕುರುಕ್ಷೇತ್ರ ಪಾಂಡವರ ಕಾಲಕ್ಕೆ ಹೋಗಬೇಕು ಅಂತ. ಆ ಕುರುಕ್ಷೇತ್ರ ಯುದ್ಧದಲ್ಲಿ ಪಾಂಡವರು ಗೆದ್ದ ಬಳಿಕ ಪಾಂಡವರೆಲ್ಲ ತಮ್ಮ ಮನೆಯಲ್ಲಿ ಮಾತಾಡ್ಕೋತಾ ಇದ್ದರಂತೆ. ಆಗ ಅರ್ಜುನ ಕೃಷ್ಣನ ಪರಾಕ್ರಮವನ್ನ, ಕೃಷ್ಣನ ಅನುಗ್ರಹವನ್ನ ಕೆಲವು ಕಾಲ ಮರೆತೋಗಿ ಈ ಕೌರವರ ಪಾಂಡವರ ಯುದ್ಧದಲ್ಲಿ ಗೆಲ್ಲೋದಕ್ಕೆ ನಾನೇ ಪ್ರಥಮ ಕಾರಣಿ ಅಂದ್ರೆ ನಾನೇ ಹಾಗೆ ಅಂತ ಅರ್ಜುನ ಹೇಳಿದನಂತೆ. ಅದನ್ನ ಕೇಳಿ ಭೀಮ ಹೇಳಿದನಂತೆ, ಅರ್ಜುನ ಯಾರು? ಇಂದ್ರನ ಅಂಶ ಅವನು. ಅದರಿಂದ ಅವನಲ್ಲಿ ಒಂದು ಕೆಲವು ಕಾಲ ಆ ಕಲಿಯಾವೇಶದಿಂದ ಆ ರೀತಿಯಾಗಿ ಪರಮಾತ್ಮನನ್ನ ಮರೆಯುವ ಒಂದು ಬುದ್ಧಿ ಬಂತು ಅವರಿಗೆ, ಅರ್ಜುನನಿಗೆ. ಆ ಅರ್ಜುನನ ಮಾತನ್ನ ಕೇಳಿ ಭೀಮಸೇನ ದೇವರು, ಅಂದ್ರೆ ವಾಯುದೇವರ ಅವತಾರರಾದ ಭೀಮಸೇನ ದೇವರು ಕೃಷ್ಣನ ಅನುಗ್ರಹವನ್ನ ಮರೆತು ಒಂದು ಮೃಗದಂತೆ ಮಾತಾಡ್ತೀಯಲ್ಲೋ ಹಾಗೆ ಅಂತ ಅರ್ಜುನನಿಗೆ ಹೇಳ್ತಾರೆ. ಆ ಸಂದರ್ಭದಲ್ಲಿ ಅರ್ಜುನನಿಗೆ ತಾನು ಮಾಡಿದ ತಪ್ಪು ಗೊತ್ತಾಗಿ ಮತ್ತೆ ಅವನು ಪ್ರಾಯಶ್ಚಿತ್ತವನ್ನು ಮಾಡಿಕೊಂಡ್ರು ಹಾಗೆ ಅಂತ ಇದೆ. ಆದ್ರೂ ಕೂಡ ಭೀಮನ ಮಾತು ನೋಡಿ, ಏನ್ ಮೃಗದಂತೆ ಇದೆಯಲ್ಲೋ ಹಾಗೆ ಅಂತ ಹೇಳಿದ್ದಕ್ಕೆ ಅವರು ಮೃಗವಾಗಿಯೇ ಹುಟ್ಟಿದರು ಹಾಗೆ ಅಂತ ಹೇಳ್ತಾರೆ. ಅದರಿಂದ ಅರ್ಜುನನಾಗಿ ಯಾರಿದ್ದರೋ ಅವರೇ ಎತ್ತಾಗಿ ಬಂದರು ಹಾಗೆ ಅಂತ. ಎತ್ತಾಗಿದ್ದಾಗ ಭೀಮಸೇನ ದೇವರೇ ಮಧ್ವಾಚಾರ್ಯರಾಗಿ ಬಂದಿದ್ದಾರೆ. ಅದರಿಂದ ಮಧ್ವಾಚಾರ್ಯರಿಗೆ ಶರಣು ಹೋಗಿ 18 ವರ್ಷ ಕಾಲ ಸರ್ವಮೂಲ ಗ್ರಂಥಗಳನ್ನ ತೆಗೆದುಕೊಂಡು ಆಚಾರ್ಯರ ಜೊತೆಗೆ ಶಾಸ್ತ್ರ ಪಾಠವನ್ನ ಕೇಳುವ ಒಂದು ದೊಡ್ಡ ಸೌಭಾಗ್ಯವನ್ನ ಅವರು ಪಡೆದರು ಹಾಗೆ ಅಂತ. ಒಂದು ಸಮಯ ಶ್ರೀಮದ್ ಆಚಾರ್ಯರು ವೇದಾಂತ ಪಾಠವನ್ನ ಹೇಳ್ತಾ ಇರುವಾಗ ಅಲ್ಲಿದ್ದ ಒಬ್ಬ ಶಿಷ್ಯ ಕೇಳಿದನಂತೆ, ಗುರುಗಳೇ, ಇಷ್ಟು ಅದ್ಭುತವಾದ ಸರ್ವಮೂಲ ಗ್ರಂಥಗಳನ್ನ ನೀವು ರಚನೆ ಮಾಡಿ ಕೊಟ್ಟಿದ್ದೀರಿ, ಇದಕ್ಕೆ ವ್ಯಾಖ್ಯಾನವನ್ನ ಯಾರು ಬರೀತಾರೆ ಹಾಗೆ ಅಂತ ಕೇಳಿದಾಗ ಅಲ್ಲಿದ್ದ ಮಹಾಪಂಡಿತರೆಲ್ಲ ಶ್ರೀಮದ್ ಆಚಾರ್ಯರು ತಮ್ಮಲ್ಲಿ ಯಾರೋ ಒಬ್ಬರನ್ನು ತೋರಿಸ್ತಾರೆ ಹಾಗೆ ಅಂತ ಅವ್ರು ನಿರೀಕ್ಷೆ ಮಾಡ್ತಾ ಇದ್ರಂತೆ. ಆದರೆ ಆಚಾರ್ಯರು ಯಾವ ಪಂಡಿತರನ್ನ ಕಡೆನೂ ಕೈ ಮಾಡಿಲ್ಲ. ಅಲ್ಲಿ ಎತ್ತು ಆಚಾರ್ಯರ ಪಾಠವನ್ನು ಕೇಳ್ತಾ ಇತ್ತಲ್ವಾ, ಆ ಎತ್ತನ್ನ ತೋರಿಸಿ ಹೇಳಿದ್ರಂತೆ, ವ್ಯಾಖ್ಯಾಸ್ಯತ್ ಏಷ ಘೋರಾಟ್ ಹಾಗೆ ಅಂತ. ಅಂದ್ರೆ ಮುಂದೆ ಈ ಎದುರುಗಡೆ ಕೂತಿದಲ್ವಾ ಈ ಎತ್ತು ಮುಂದಿನ ಕಾಲದಲ್ಲಿ ನನ್ನ ಗ್ರಂಥಗಳಿಗೆ, ಸರ್ವಮೂಲ ಗ್ರಂಥಗಳಿಗೆ ವ್ಯಾಖ್ಯಾನವನ್ನ ಮಾಡ್ಲಿಕ್ಕಿದೆ ಹಾಗೆ ಅಂತ ಹೇಳಿದಾಗ ಪಂಡಿತರಿಗೆಲ್ಲ ಭಾರಿ ಸಿಟ್ಟು ಬಂತು. ಏನು ಒಂದು ಎತ್ತನ್ನ ನಮ್ಮನ್ನು ತೋರಿಸ್ತಾರೆ ಅಂತ ಅಂದ್ಕೊಂಡ್ರೆ ಶ್ರೀಮದ್ ಆಚಾರ್ಯರು ಎತ್ತನ್ನ ತೋರಿಸ್ತಾರಲ್ಲ ಅಂತ ಕೋಪ, ಅಸೂಯೆ ಎಲ್ಲ ಬಂತು. ಆಗ ಶಾಪವನ್ನೇ ಕೊಟ್ರಂತೆ, ಈ ಎತ್ತು ವಿಷದ ಹಾವು ಕಚ್ಚಿ ಸಾಯಿಲಿ ಹಾಗೆ ಅಂತ ಎತ್ತಿಗೆ ಶಾಪ ಇಟ್ರಂತೆ. ಪಂಡಿತರ ಮಾತಿನ ಪ್ರಕಾರ ಕೆಲವು ದಿವಸಗಳಲ್ಲೇ ಆ ಎತ್ತು ಕೂಡ ಸಾಯ್ತದೆ. ಆಗ ಮತ್ತೆ ಆಚಾರ್ಯರು ದ್ವಾದಶ ಸ್ತೋತ್ರವನ್ನು ಹೇಳಿ ಆ ಎತ್ತನ್ನ ಮತ್ತೆ ಬರಿಸಿದ್ರು.
ಶಿಷ್ಯರಿಗೆ ತಮ್ಮ ತಪ್ಪು ಗೊತ್ತಾಯಿತು, ಎಲ್ಲರೂ ಕೂಡ ಆಚಾರ್ಯರಲ್ಲಿ ಪ್ರಾರ್ಥನೆಯನ್ನು ಮಾಡಿ ಪ್ರಾಯಶ್ಚಿತ್ತವನ್ನು ಮಾಡಿಕೊಂಡ್ರು ಹಾಗೆ ಅಂತ ಆ ಮಾತು ಬರುತ್ತದೆ. ಆ ರೀತಿಯಾಗಿ ಎತ್ತಾಗಿದ್ದ ಭೀಮನಾಗಿ ಅರ್ಜುನನಾಗಿ ಇದ್ದಾಗಲೂ ಕೂಡ ಭೀಮಸೇನ ದೇವರಿಂದ ಅನುಗ್ರಹವನ್ನು ಪಡೆದವರು ಅರ್ಜುನ. ಎತ್ತಾಗಿದ್ದಾಗಲೂ ಕೂಡ ಶ್ರೀಮದ್ ಆಚಾರ್ಯರ ವಿಶೇಷ ಸೇವೆಯನ್ನ ಮಾಡಿ ಶ್ರೀಮದ್ ಆಚಾರ್ಯರ ಕೃಪೆಯನ್ನ ಪಡೆದವರು. ಮತ್ತೆ ಅವರೇ ಮುಂದೆ ಟೀಕಾಕೃತ್ಪಾದರಾಗಿ ಅವರು ಮತ್ತೆ ಜಯತೀರ್ಥರಾಗಿ ಅವರು ಬಂದು ಆ ಟೀಕೆಯನ್ನ ರಚನೆ ಮಾಡಿದರು. ಶ್ರೀಮದ್ ಆಚಾರ್ಯರ ಮಾತು ಅದೆಂದಿಗೂ ಸುಳ್ಳು ಆಗೋದಿಲ್ಲ, ಅವರು ಹೇಳಿದ ಪ್ರಕಾರನೇ ಆಯಿತು ಹಾಗೆ ಅಂತ. ಈ ರೀತಿಯಾಗಿ ಆ ಎತ್ತಾಗಿ ಇದ್ದವರು ಮುಂದೆ ರಘುನಾಥ ದೇಶಪಾಂಡೆ ಮತ್ತು ಸಕುಬಾಯಿ ಅಂತ ಇರ್ತಾರೆ. ಮಹಾರಾಷ್ಟ್ರದ ಸೋಲಾಪುರ್ ಜಿಲ್ಲೆಯಲ್ಲಿ ಪಂಡ್ರಾಪುರದ ಹತ್ರ ಬರ್ತದೆ, ಮಂಗಳವೇಡ ಹಾಗೆ ಅಂತ ಒಂದು ಗ್ರಾಮ. ಅಲ್ಲಿ ಹುಟ್ಟುತ್ತಾರೆ. ಹುಟ್ಟಿದಾಗ ಅವರಿಗೆ ತೊಂಡಪಂತ್ ಅಂತ ಹೆಸರಿರ್ತಾರೆ. ಅವರು ದೇಶಸ್ಥ ಬ್ರಾಹ್ಮಣರು ಅಂತ ಆ ಒಂದು ಗುಂಪಿಗೆ ಸೇರಿದವರಾಗಿ ಅನೇಕ ಜಮೀನುಗಳನ್ನ ಅವರು ನೋಡ್ಕೋತಾ ಇದ್ದಾರೆ. ಅದರಿಂದ ದೇಶಪಾಂಡೆ ಹಾಗೆ ಅಂತ, ದೇಶವನ್ನ ರಕ್ಷಣೆ ಮಾಡುವವರು ಹಾಗೆ ಅಂತ. ಅವರ ತಂದೆ ರಘುನಾಥ ಪಂತ್ ದೇಶಪಾಂಡೆ ಹಾಗೆ ಅಂತ. ಆ ಕಾಲದಲ್ಲಿ ಏನು ಸೇನಾಪತ್ಯ ಇತ್ತು, ಸೇನಾಪತ್ಯವನ್ನ ಮಾಡ್ತಾ ಅವರು ಆ ರಾಜನ ಸಭೆಯಲ್ಲಿ ತುಂಬಾ ಗೌರವ ಇರುವವರಾಗಿ ಇದ್ದರಂತೆ. ನಾವು ಹಿಂದೆ ನೋಡಿದೀವಿ ನೋಡಿ, ಷಷ್ಠಿಕ ವಂಶದಲ್ಲಿ ಬಂದವರಿಗೆ ಶಾಸ್ತ್ರವಿದ್ಯೆಯೂ ಗೊತ್ತಿರುತ್ತದೆ, ಶಸ್ತ್ರವಿದ್ಯೆಯೂ ಗೊತ್ತಿರುತ್ತದೆ ಹಾಗೆ ಅಂತ. ಪ್ರಕೃತ ಇವರು ಶಸ್ತ್ರವಿದ್ಯೆಯಲ್ಲಿ ತುಂಬಾ ನಿಪುಣರಾಗಿ ಇದ್ರು, ರಘುನಾಥ ಪಂತ್ ಅಂತ ಅವರು. ಅವರ ಮಗ ತೊಂಡು ಪಂತ್ ಅಂತ, ಅವರನ್ನ ಕೂಡ ಚೆನ್ನಾಗಿ ತಾವು ಹೇಗೆ ಬೆಳೆದ್ರು ಅದೇ ರೀತಿಯಾಗಿ ಸಣ್ಣ ವಯಸ್ಸಿನಿಂದಲೇ ಆಟ ಪಾಠ, ವಿಶೇಷವಾಗಿ ಕುದುರೆಯನ್ನು ಓಡಿಸೋದು, ಯುದ್ಧ ಮಾಡೋದು, ಇದರಲ್ಲಿ ಎಲ್ಲದರಲ್ಲೂ ಕೂಡ ಅವರು ಚೆನ್ನಾಗಿ ಅಭ್ಯಾಸ ಮಾಡಿ ಬೆಳೀತಾ ಇದ್ರು ತೊಂಡು ಪಂತು ಹಾಗೆ ಅಂತ. ಇದು ಒಂದು ಕಡೆ ಇದ್ದಾಗ ಶ್ರೀಮದ್ ಅಕ್ಷೋಭ್ಯ ತೀರ್ಥರು, ಶ್ರೀಮದ್ ಆಚಾರ್ಯರ ಶಿಷ್ಯರು, ಆ ಪರಂಪರೆಯಲ್ಲಿ ಬಂದವರು, ತನಗೆ ಆದ ಬಳಿಕ ಈ ಸರ್ವಜ್ಞ ಪೀಠವನ್ನ ಅಲಂಕಾರ ಮಾಡೋದಕ್ಕೆ ಯೋಗ್ಯನಾದ ಒಬ್ಬ ಶಿಷ್ಯರನ್ನ ಯೋಚನೆ ಮಾಡ್ತಾ ಇದ್ರು. ಒಂದ್ ದಿವಸ ರಾತ್ರಿಯಲ್ಲಿ ಅವರ ಕನಸಿನಲ್ಲಿ ಶ್ರೀಮದ್ ಆಚಾರ್ಯರು ಬಂದು ಹೇಳಿದರಂತೆ, ನಾಳೆ ದಿವಸ ಒಬ್ಬ ವಿಶಿಷ್ಟವಾದ ಒಂದು ವ್ಯಕ್ತಿ ನಿನಗೆ ಸಿಗ್ತಾನೆ, ಅವನು ನದಿಗೆ ಹಾಗೆ ಬಾಯಿ ಹಾಕಿ ನೀರು ಕುಡಿತಾನೆ, ಕುದುರೆಯಿಂದ ಇಳಿಯೋದಿಲ್ಲ, ಕುದುರೆಯಲ್ಲಿ ಬರ್ತಾನೆ, ಹಾಗೆ ಬಾಯಿ ಹಾಕಿ ನೀರನ್ನು ಕುಡಿತಾನೆ, ಅವನಿಗೆ ನೀನು ಮುಂದೆ ಶಿಷ್ಯನಾಗಿ ಮಾಡಿ ಅವನಿಗೆ ಪೀಠವನ್ನು ಕೊಡು ಹಾಗೆ ಅಂತ ಆಚಾರ್ಯರು ಕನಸಿನಲ್ಲಿ ಹೇಳಿದರು ಹಾಗೆ ಅಂತ. ಅದೇ ರೀತಿಯಾಗಿ ಅಕ್ಷೋಭ್ಯ ತೀರ್ಥರು ಮಾರನೇ ದಿವಸ ಆನ್ನಿಕಲ ಮುಗಿಸಿ ಅಲ್ಲಿ ನದಿ ತೀರದ ಹತ್ರ, ಭೀಮಾರತಿ ತೀರ, ಅಲ್ಲಿ ನಿರೀಕ್ಷೆ ಮಾಡ್ತಾ ಇದ್ದಾರೆ. ಆಗ ಒಬ್ಬ ವ್ಯಕ್ತಿ ಕುದುರೆಯಲ್ಲಿ ಬರ್ತಾ ಇದ್ದಾರೆ, ಇದೇ ತೊಂಡು ಪಂತೆ ಕುದುರೆ ಮೇಲೆ ಹೇರಿ ಬರ್ತಾ ಇದ್ದಾರೆ. ತುಂಬಾ ಬಾಯಾರಿಕೆ ಆಯಿತು. ಅದರಿಂದ ಕುದುರೆಯಿಂದ ಇಳಿಯದೇನೆ, ಕೈಗಳನ್ನು ಕೂಡ ಬಳಸದೇನೆ, ಅಂದರೆ ಬೊಗಸೆಯಂತೆ ಮಾಡಿ ನೀರು ಕುಡಿಯೋದುಂಟು, ಹಾಗೂ ಮಾಡದೆ ಕುದುರೆಯಲ್ಲಿ ಇದ್ದಾಗೆ ಹಾಗೆ ನದಿಯಲ್ಲಿ ಬಾಯಿ ಹಾಕಿದರಂತೆ. ಇದನ್ನು ಕಂಡು ಅಕ್ಷೋಭ್ಯ ತೀರ್ಥರು ಹೇಳಿದರಂತೆ ಸಂಸ್ಕೃತದಲ್ಲಿ, ಕಿಂ ಪಶು ಪೂರ್ವದೇಹೇ ಹಾಗೆ ಅಂತ, ಏನು ಹಿಂದಿನ ಜನ್ಮದಲ್ಲಿ ನೀನು ಎತ್ತಾಗಿದ್ಯಾ, ಪ್ರಾಣಿಯಾಗಿದ್ಯಾ ಹಾಗೆ ಅಂತ ಕೇಳ್ತಾರೆ. ಈ ಮಾತು ಕೇಳಿದ ಕೂಡಲೇ ಅವ್ರಿಗೆ ಹಿಂದಿನ ಜನ್ಮದೆಲ್ಲ ನೆನಪಾಯ್ತಂತ ಆ ತೊಂಡೂರಾಯರಿಗೆ. ಪೂರ್ವ ಜನ್ಮದಲ್ಲಿ ತಾನು ಅರ್ಜುನನಾಗಿ ಇದ್ದದ್ದು, ಶ್ರೀಮದ್ ಆಚಾರ್ಯರ ಕಾಲದಲ್ಲಿ ಎತ್ತಾಗಿದ್ದದ್ದು, ಇದೆಲ್ಲ ಅವರಿಗೆ ನೆನಪಾಯ್ತಂತೆ. ನೋಡಿ, ಇದನ್ನೇ ಮನಸ್ಸಿನ ಒಂದು ಪ್ರಭೇದ, ಚಿತ್ತ ಅಂತ ಕರೀತಾರೆ, ಚೇತನ ಹಾಗೆ ಅಂತಾನೆ ಹೇಳೋದುಂಟು. ಬಹುಜನ್ಮದ ಸ್ಮರಣೆಯನ್ನ ತಂದು ಕೊಡತಕ್ಕದ್ದು. ಆ ಮೆಮರಿ ಪವರು ಮನಸ್ಸಿಗೆ ಇದೆ. ಎಲ್ಲಾ ಸಂಸ್ಕಾರವೂ ಕೂಡ ಮನಸ್ಸಿನಲ್ಲೇ ಸ್ಟೋರ್ ಆಗಿ ಇರುತ್ತದೆ. ನಾವು ದೇಹ ಬಿಟ್ಟಾಗ ಇನ್ನೊಂದು ಜನ್ಮಕ್ಕೆ, ಇನ್ನೊಂದು ಶರೀರಕ್ಕೆ ಹೋದಾಗಲೂ ಕೂಡ ಏನ್ ಬರುತ್ತದೆ? ಇದೇ ಮನಸ್ಸೇ ಬರುತ್ತದೆ. ನಾವು ದೇಹ ಬಿಡುವಾಗ ಇಂದ್ರಿಯಗಳು ಎಲ್ಲ 10 ಇಂದ್ರಿಯಗಳು ಏನಿದೆ ಅದೆಲ್ಲವೂ ಕೂಡ ಮನಸ್ಸಿನಲ್ಲಿ ಲಯ ಹೊಂದುತ್ತದೆ. ಆ ಮನಸ್ಸನ್ನ, ಇಂದ್ರಿಯಗಳಿಂದ ಸಹಿತವಾದ ಮನಸ್ಸನ್ನ ಮುಖ್ಯ ಪ್ರಾಣ ದೇವರು ಹಿಡ್ಕೊಂಡು ಹೋಗ್ತಾರೆ. ಮುಖ್ಯ ಪ್ರಾಣ ದೇವರು ಹಿಡ್ಕೊಂಡು ಹೋಗಿ
ಅವರ ಎಡಭುಜದಲ್ಲಿ ಜೀವ ಇರ್ತಾನೆ, ಬಲಭುಜದಲ್ಲಿ ಪರಮಾತ್ಮ ಇರ್ತಾನೆ. ಅವರು ಹಸ್ತದಲ್ಲಿ ಮನಸ್ಸನ್ನು ಹಿಡ್ಕೊಂಡು ಅವರು ಇನ್ನೊಂದು ಶರೀರಕ್ಕೆ ಪ್ರವೇಶ ಮಾಡಿ ಅಲ್ಲಿ ಮತ್ತೆ ಆ ಜೀವ ಬದುಕುವಂತೆ ಮಾಡ್ತಾರೆ. ಆಗ ಅದೇ ಮನಸ್ಸು ಇಂದ್ರಿಯಗಳು ಎಲ್ಲ ಆ ದೇಹಕ್ಕೂ ಬರುತ್ತದೆ. ಹಾಗೆ ಅಂತ ಇದು ಮುಖ್ಯಪ್ರಾಣ ದೇವರು ಮಾಡುವ ಮಹಾ ಒಂದು ಅನುಗ್ರಹ. ಒಂದು ಶರೀರದಿಂದ ಹೊರಟು ಇನ್ನೊಂದು ಶರೀರಕ್ಕೆ ಬರ್ತಾರೆ ಅವರು. ಬರುವಾಗ ಮನಸ್ಸನ್ನು ಹಿಡ್ಕೊಂಡೇ ಬರ್ತಾರೆ ಅವರು. ಅದರಿಂದಲೇ ಹೇಳೋದು, ಮನಸ್ಸನ್ನ ಸ್ವಚ್ಛ ಮಾಡಿ, ಮನಸ್ಸಲ್ಲಿ ಸಂಸ್ಕಾರ ತುಂಬಿಸಿ, ಒಳ್ಳೆ ಸಂಸ್ಕಾರವನ್ನ ಮನಸ್ಸಲ್ಲಿ ಇಟ್ಟುಕೊಳ್ಳಿ. ಹಾಗೆ ನಾವು ಎಷ್ಟೇ ಬ್ಯಾಂಕ್ ಬ್ಯಾಲೆನ್ಸ್ ಇಟ್ಟುಕೊಂಡ್ರು ಕೂಡ, ಎಷ್ಟೇ ಸಬ್ ರಿಜಿಸ್ಟ್ರಾರ್ ಆಫೀಸಲ್ಲಿ ನಮ್ಮ ಹೆಸರಲ್ಲಿ ಮನೆ ಇದ್ರೂ ಕೂಡ ಯಾವುದು ಬರೋದಿಲ್ಲ. ನಮ್ಮ ಜೊತೆಗೆ ಬರೋದು ಮನಸ್ಸು ಇಂದ್ರಿಯಗಳು. ಇಂದ್ರಿಯಗಳಲ್ಲಿ ಸ್ಟೋರ್ ಮಾಡ್ಕೊಳ್ಳಿಕ್ಕೆ ಅಂತ ಬರೋದಿಲ್ಲ. ಆ ಸಂದರ್ಭದಲ್ಲಿ ಉಪಯೋಗಿಸ್ಕೋಬೇಕು, ಬಿಡಬೇಕು. ಸ್ಟೋರ್ ಮಾಡಿ ಇಟ್ಟುಕೊಳ್ಳುವ ಒಂದು ಕೆಪಾಸಿಟಿ ಯಾವುದಕ್ಕಿದೆ? ಮನಸ್ಸಿಗೆ ಇದೆ. ಅದರಿಂದ ಮನಸ್ಸಿನಲ್ಲಿ ಆದಷ್ಟು ಒಳ್ಳೆಯ ವಿಚಾರಗಳನ್ನ, ಪರಮಾತ್ಮನ ಕಥೆಗಳನ್ನ, ಗುರುಗಳ ವಿಚಾರಗಳನ್ನ, ಗುರುಗಳ ಗ್ರಂಥಗಳನ್ನ ತುಂಬಿಸಿಕೊಳ್ಳುವ ಒಂದು ಸಿಮ್ ಕಾರ್ಡ್ ತರ, ಸ್ಟೋರೇಜ್ ಕಾರ್ಡ್ ತರ, ಅದು ಮೆಮರಿ ಕಾರ್ಡ್ ತರ. ಅದರಲ್ಲಿ ನಾವು ಅದನ್ನ ಸ್ಟೋರ್ ಮಾಡಿ ಇಟ್ಕೊಳ್ಳಿಕ್ಕೆ ಆಗ್ತದೆ. ಅದು ಮುಂದಿನ ಜನ್ಮಕ್ಕೂ ಉಪಯೋಗ ಬೀಳ್ತದೆ. ನೋಡಿ, ಒಂದು ಬಾರಿ ನಾವು ಸರಿಯಾಗಿ ಕಲಿತರೆ ಶಾಸ್ತ್ರವನ್ನ, ಅದು ಎಷ್ಟು ಜನ್ಮಕ್ಕೆ ಉಪಯೋಗ ಬೀಳ್ತದೆ ನೋಡಿ. ಮತ್ತೆ ಮುಂದಿನ ಜನ್ಮದಲ್ಲಿ ಪರಮಾತ್ಮ ಅದೊಂದು ಅನುಗ್ರಹ ಮಾಡ್ತಾನೆ. ನಾವು ಶಾಸ್ತ್ರವನ್ನು ಕೇಳ್ತಾ ಕೇಳ್ತಾ ಹೋದರೆ ಮುಂದಿನ ಜನ್ಮದಲ್ಲೂ ಕೂಡ ಶಾಸ್ತ್ರ ಕೇಳೋದು ಮುಂದುವರಿಯುತ್ತದೆ. ಆ ಸಂದರ್ಭದಲ್ಲಿ ಹಿಂದೆ ಕೇಳಿದರ ಒಂದು ನೆನಪಿನಿಂದ ನಮಗೆ ಇದೆಲ್ಲ ಬೇಗ ನಮಗೆ ಗ್ರಹಣ ಆಗ್ಬಿಡುತ್ತದೆ. ಶಾಸ್ತ್ರ ಪಾಠ ಒಂದ್ಸಲ ಕೇಳಿದ ಕೂಡಲೇ ಸಾಕು, ಬೇಗ ಗ್ರಾಸ್ ಮಾಡುವ ಒಂದು ಸಾಮರ್ಥ್ಯ ಬರುತ್ತದೆ. ಹಾಗೆ ಈಗಲೇ ನಾವು ನೋಡ್ತೀವಿ, ಅನೇಕ ಜನರು ಆ ರೀತಿಯಾಗಿ ಇದ್ದಾರೆ. ಒಂದು ಬಾರಿ ಹೇಳಿದ್ರೆ ಸಾಕು, ಬೇಗ ಗ್ರಾಸ್ ಮಾಡ್ತಾರೆ. ಕೆಲವರಿಗೆ ಹಾಗಿಲ್ಲ, ಕರ್ಪೂರದಂತ ಬುದ್ಧಿ ಕೆಲವರಿಗೆ ಇಜ್ಜಲಂತ ಬುದ್ಧಿ. ಬೀಸ್ತಾ ಇರಬೇಕು, ಬೀಸಿದ್ರೆ ಚೆನ್ನಾಗಿ ಅಗ್ನಿ ಬರುತ್ತೆ. ಅದರಿಂದ ಅದು ಮನಸ್ಸಿನ ಪ್ರಭಾವ ಹಾಗಿರುತ್ತದೆ ನೋಡಿ. ಈ ಜಯತೀರ್ಥರ ಈ ಒಂದು ಘಟನೆಯೇ ಸಾಕ್ಷಿ. ಒಂದು ಮಾತು ಕೇಳಿದ್ರು, ಈಗ ರೀಬರ್ತ್, ಪುನರ್ಜನ್ಮ ಇದೆ, ಪುನರ್ಜನ್ಮದಲ್ಲೂ ಅನೇಕ ಸಂಸ್ಕಾರಗಳು ಸ್ಟೋರ್ ಆಗಿರುತ್ತದೆ ಎಂಬುದಕ್ಕೆ ಈ ಟೀಕಾಕೃತ್ಪಾದರ ಈ ಒಂದು ಘಟನೆ ಅದು ಜ್ವಲಂತ ನಿದರ್ಶನವಾಗಿ ಇರುತ್ತದೆ ನೋಡಿ. ಹಿಂಪಶು ಪೂರ್ವದೇಹೆ ಅಂತ ಕೇಳಿದ ಕೂಡಲೇ ಅವರಿಗೆ ಎಲ್ಲ ನೆನಪಾಗ್ಬಿಡುತ್ತೆ. ಅವರಿಗೆ ಅರ್ಜುನನಾಗಿದ್ದದ್ದು, ಶ್ರೀಮದ್ ಆಚಾರ್ಯರ ಕಾಲದಲ್ಲಿ ಎತ್ತಾಗಿದ್ದು, ಸೇವೆ ಮಾಡಿದ್ದು ಎಲ್ಲ ನೆನಪಾಯ್ತು ಅವ್ರಿಗೆ. ಆಗ ಅಕ್ಷೋಭಿತೀರ್ಥರ ಕಾಲಿಗೆ ಬಂದು ಬೀಳ್ತಾರೆ, ನಮ್ಮನ್ನು ಉದ್ಧಾರ ಮಾಡಿ. ಅಷ್ಟರ ತನಕ ಸಂಸ್ಕೃತ ರಾಮ ಶಬ್ದ ಏನ್ ಕಲ್ತಿದ್ರೋ ಗೊತ್ತಿಲ್ಲ, ವ್ಯಾಕರಣ ನ್ಯಾಯ ಯಾವುದೂ ಇಲ್ಲ. ಅದರ ಯೌವನಾವಸ್ಥೆಯಲ್ಲಿ ಇದ್ದರು ಅವರು. ಮದುವೆನೂ ಆಗಿತ್ತಂತೆ ಅವರಿಗೆ. ಅಂತ ಸಂದರ್ಭದಲ್ಲಿ ಈ ರೀತಿಯಾಗಿ ಆಯಿತು ಹಾಗೆ ಅಂತ ಹೇಳ್ತಾರೆ ನೋಡಿ. ಇದು ಪರಮಾತ್ಮ ಆ ಮನಸ್ಸಿನ ಒಂದು ಪ್ರಭಾವ ನೋಡಿ, ಮನಸ್ಸಿನ ಮಹಿಮೆ ಇದು ನಮಗೆ ತೋರಿಸಿಕೊಡ್ತಾ ಇದ್ದಾರೆ. ಇದೇ ರೀತಿಯಾಗಿ ಭಾಗವತದಲ್ಲೂ ಒಂದು ಘಟನೆ ಬರುತ್ತದೆ. ಆ ನಾರದರು ದಾಸಿ ಪುತ್ರನಾಗಿ ಇದ್ದದನ್ನ ವೇದವ್ಯಾಸರ ಮುಂದೆ ನೆನಪಿಸ್ಕೋತಾರೆ, ನಾನು ಹಿಂದಿನ ಜನ್ಮದಲ್ಲಿ ಹೀಗಿದ್ದೆ ಹಾಗೆ ಅಂತ. ಇದೆಲ್ಲ ನಮಗೆ ಕನ್ಫರ್ಮ್ ಮಾಡ್ತಾ ಇದೆ ನೋಡಿ, ಪುನರ್ಜನ್ಮ ಇದೆ, ಮನಸ್ಸಿನಲ್ಲಿ ಸಂಸ್ಕಾರವನ್ನ ಸ್ಟೋರ್ ಮಾಡಿಕೊಳ್ಳಿಕ್ಕೆ ಆಗ್ತದೆ ಹಾಗೆ. ಅದೇ ತರ ಭಾಗವತದಲ್ಲಿ ಜಡಭರತನ ಕಥೆಯೂ ಬರ್ತದೆ. ಜಡಭರತನಿಗೆ ಕೂಡ ಹಿಂದಿನ ಜನ್ಮ ಎಲ್ಲ ನೆನಪಿತ್ತಂತೆ. ತಾನು ಜಿಂಕಿಯಾಗಿ ಇದ್ದದ್ದು, ಭರತನಾಗಿ ಇದ್ದದ್ದು ಎಲ್ಲ ನೆನಪಾಯ್ತು ಅವನಿಗೆ. ಆ ಜಿಂಕಿಯ ಸಂಬಂಧದಿಂದ ತನಗಾದ ದುರ್ಗತಿ ಅದನ್ನೆಲ್ಲ ನೆನಪಿಸ್ಕೊಂಡು ತಾನು ಜಿಂಕಿಯಾಗಿದ್ದ. ಆ ಜಿಂಕಿಯಾಗಿರುವಾಗಲೇ ಅವನಿಗೆ ನೆನಪಿತ್ತಂತೆ, ಭರತನಾಗಿದ್ದದ್ದು ಜಿಂಕಿಯ ಸಂಬಂಧದಿಂದ ಆಗಬಾರದೆಲ್ಲ ಆಗೋಯ್ತು, ಇನ್ನು ಮುಂದೆ ಯಾರತ್ರ ಮಾತು ಆಡೋದು ಬೇಡ ಅಂತ ಜಿಂಕಿಯಾಗಿರುವಾಗಲೇ ತೀರ್ಮಾನ ಮಾಡಿಬಿಟ್ರಂತೆ. ಅದಕ್ಕೆ ಹೆಚ್ಚು ಮಾತಾಡಬೇಡಿ ಅಂತಾರೆ. ಪರಮಾತ್ಮನ ಕತೆ ಕೇಳ್ತಾ ಇರಬೇಕು, ಅದರಲ್ಲಿ ಪುಸ್ತಕ ನೋಡ್ತಾ ಅದರಲ್ಲೇ ಕಾಲ ಕಲಿಬೇಕು ಹಾಗೆ. ಯಾಕೆ ಬರೋದು ಮನಸ್ಸು. ಸಮಯ ಸಿಕ್ಕಿದಾಗೆಲ್ಲ ನಾವು ದುಡ್ಡು ಹೆಂಗೆ ಸಂಪಾದನೆ ಮಾಡ್ತೀವಿ ನೋಡ್ತೀವಿ, ಆದರೆ ನಮ್ಮ ಜೊತೆಗೆ ಯಾವುದು ಬರುತ್ತದೋ ಅದನ್ನ ಹೇಗೆ ಸಂಪಾದನೆ ಮಾಡೋದು ಎಂಬ ವಿಚಾರದಲ್ಲಿ ಒಂದು ಪ್ರತಿ ದಿವಸ ಸ್ವಲ್ಪ ಹೊತ್ತಾದರೂ ಸಮಯ ಅದಕ್ಕೆ ಮೀಸಲಾಗಿ ಇಡಬೇಕು ಅಂತ ಹೇಳ್ತಾರೆ. ವಿಜಯದಾಸರು ಅದನ್ನೇ ಹೇಳ್ತಾರೆ ನೋಡಿ, ಸ್ವಲ್ಪ ಕಾಲ ಆದರೂ ಮಧ್ವ ಮತವ ಬಂದು ಭವವೇ ನಿರ್ಲೇಪ ಹಾಗೆ ಅಂತ. ಬಿಡುಮನ ಭವಾಕ್ಯ ಉರಗದ ಸಂಘ ಅಂತ ಆ ಪದ್ಯದಲ್ಲಿ ಹೇಳ್ತಾರೆ. ಅದರಿಂದ ಇದೆಲ್ಲ ನಮಗೆ ತಿಳಿಸಿಕೊಡ್ತಾ ಇದೆ ನೋಡಿ, ಹಿಂದಿನ ಜನ್ಮ ಇದೆ ಅಂದ್ರೆ ಮೊನ್ನೆ ಅನೇಕ ಜನ್ಮಗಳು ಇದೆ, ಅದು ಸಂಸ್ಕಾರ ರೂಪದಲ್ಲಿ ಇದೆ ಹಾಗೆಂಬ ಅದನ್ನೆಲ್ಲ ನಾವು ಈ ಒಂದು ಘಟನೆಯಿಂದ ನಾವು ಅರ್ಥ ಮಾಡ್ಕೊಳ್ಬಹುದು. ತೊಂಡರಾಯರಿಗೂ ಕೂಡ ಹಾಗೆ ಆಯಿತು.
ಅವರು ಯಾರೂ ಇಲ್ಲ, ಅಕ್ಷೋಭ್ಯ ತೀರ್ಥರ ಪೂರ್ವಾಶ್ರಮದ ಸಹೋದರನ ಮಗನೇ ಕೊಂಡೂರಾಯರು ಕೂಡ ಹಾಗೆ ಅಂತ ಹೇಳ್ತಾರೆ. ತದನಂತರ ತನಗೆ ಸನ್ಯಾಸ ಕೊಡಿ ಅಂತ ಕೇಳ್ತಾರೆ ಕೊಂಡೂರಾಯ. ಆಗ ಈ ಈ ಸುದ್ದಿ ಅವರ ತಂದೆ ರಘುನಾಥ ದೇಶಪಾಂಡೆ ಅವರಿಗೆ ಬೀಳುತ್ತದೆ. ಅವರು ಸಿಟ್ಟಿನಿಂದ ಬರ್ತಾರೆ. ಬಂದು ಅಕ್ಷೋಭ್ಯ ತೀರ್ಥರನ್ನ ಹೇಳಿ ಮಗನನ್ನ ಕರ್ಕೊಂಡು ಹೋಗ್ಬಿಡ್ತಾರೆ. ಬಲವಂತಕ್ಕೆ ಕರ್ಕೊಂಡೋಗಿ ಅವರ ಮಡದಿ ಭಾಮಾಮಣಿ ಅಂತ ಹೇಳ್ತಾರೆ, ಅವರ ಜೊತೆಗೆ ಆ ಶಾಂತಿ ಮುಹೂರ್ತಕ್ಕೆ ಕೂಡ ವ್ಯವಸ್ಥೆಯನ್ನ ಮಾಡ್ತಾ ಇದ್ದಾರೆ. ಆದರೆ ಅವರ ಮಡದಿ ಅವರ ಜಯತೀರ್ಥ ಯಾರು ದೊಡ್ಡ ಪಂಥನ್ನ ನೋಡ್ಬೇಕು ಅಂತ ಹೋದಾಗ ದೊಡ್ಡ ಸರ್ಪದ ರೂಪದಲ್ಲಿ ಅವರಿಗೆ ಕಾಣಿಸ್ಕೊಂಡ್ರಂತೆ. ಆ ಹೆಣ್ಣು ಮಗು ಹೆದರ್ಕೊಂಡು ಹೊರಗೆ ಓಡಿ ಬಂದ್ಬಿಟ್ರಂತೆ. ಅವ್ರ ಹತ್ರ ಹೋಗ್ಲಿಕ್ಕೆ ಆಗಿಲ್ಲ. ಈ ರೀತಿಯಾಗಿ ತನ್ನ ಪ್ರಯತ್ನಗಳು ಸಫಲ ಆಗಿಲ್ಲ ಎಂಬ ಅದನ್ನ ಕಂಡು ರಘುನಾಥ ದೇಶಪಾಂಡೆ ಅವರು ಮತ್ತೆ ಮಗನನ್ನ ತಂದು, ಇವರು ಯಾರೋ ದೈವಿ ಸಂಪತ್ತಿ, ಇವರು ಸಾಮಾನ್ಯರಲ್ಲ, ಸನ್ಯಾಸಕ್ಕೆ ಯೋಗ್ಯರಾದವರು ಅಂತ ಅರ್ಥ ಮಾಡಿಕೊಂಡ್ರು. ಅವರು ತಂದು ಕೊಂಡೂರಾಯರನ್ನ ಅಕ್ಷೋಭ್ಯ ತೀರ್ಥರ ಹತ್ರನೇ ವಾಪಸ್ ತಂದು ಕೊಟ್ರಂತೆ. ಅಕ್ಷೋಭ್ಯ ತೀರ್ಥರಿಗಂತೂ ವಿಶ್ವಾಸ ಇತ್ತು. ಅದು ಶ್ರೀಮದ್ ಆಚಾರ್ಯರು ಮೊದಲೇ ಕನಸಲ್ಲಿ ಹೇಳಿದ್ದರು, ಇವರೇ ಯೋಗ್ಯವಾದವರು ಹಾಗೆ ಅಂತ. ಅದರಿಂದ ಆಚಾರ್ಯರ ಮಾತಿನಲ್ಲಿ ವಿಶ್ವಾಸ ಇಟ್ಟಿದ್ದರಿಂದ ರಘುನಾಥ ದೇಶಪಾಂಡೆ ಹೇಳಿದ್ದು ಅವರಿಗೆ ಅಷ್ಟೇನು ಬೇಸರ ಆಗಲಿಲ್ಲ. ಎಲ್ಲಿ ಹೋಗ್ತಾರೆ, ಬಂದೇ ಬರ್ತಾರೆ ಹಾಗೆ ಅಂತ. ಈ ಒಂದು ಘಟನೆ ಆದ ಕೂಡಲೇ ಅವರ ತಂದೆಯೂ ಕೂಡ ಒಪ್ಪಿ ಕೊಂಡೂರಾಯರನ್ನ ತಂದು ಅಕ್ಷೋಭ್ಯ ತೀರ್ಥರ ಹತ್ರ ಕೊಡ್ತಾರೆ. ಈಗ ತನಗೆ ಸನ್ಯಾಸ ಕೊಡಬೇಕು ಅಂತ ಪ್ರಾರ್ಥನೆ ಮಾಡಿದಾಗ ಅಕ್ಷೋಭ್ಯ ತೀರ್ಥರು ಕೂಡ ಅವರಿಗೆ ಸನ್ಯಾಸಿ ದೀಕ್ಷೆಯನ್ನು ಕೊಟ್ಟು ಅವರಿಗೆ ಶ್ರೀ ಜಯತೀರ್ಥರು ಅಂತ ನಾಮಕರಣವನ್ನು ಕೂಡ ಮಾಡ್ತಾ ಇದ್ದಾರೆ. ಆ ಅಕ್ಷೋಭ್ಯ ತೀರ್ಥರ ಹತ್ರ ಜಯತೀರ್ಥರು ಆಗ ವೇದಾಂತ ಕಲೀಲಿಕ್ಕೆ ಪ್ರಾರಂಭ ಮಾಡ್ತಾರೆ. ನೋಡಿ, ಇದು ಒಂದು ಅದ್ಭುತ. ಅಷ್ಟು ತನಕ ವೇದಾಂತ ಅಂದ್ರೆ ಏನು ಅಂತನೂ ಗೊತ್ತಿಲ್ಲ. ಈ ಒಂದು ಸಂದರ್ಭದಲ್ಲಿ ಅಕ್ಷೋಭ್ಯ ತೀರ್ಥರ ಹತ್ರ ಓದಿ ಎಷ್ಟು ಹೇಳ್ತಾರೆ ನೋಡಿ. ಅಕ್ಷೋಭ್ಯ ತೀರ್ಥ ಗುರುಣ ಶುಕವತ್ ಶಿಕ್ಷಿತಸ್ಯಮೇ ಹಾಗೆ ಅಂತ. ಒಂದು ಗಿಣಿಗೆ ಪಾಠ ಹೇಳುವಂಗೆ ಅಕ್ಷೋಭ್ಯ ತೀರ್ಥರು ನನಗೆ ಪಾಠ ಹೇಳ್ತಾರೆ ಅಂತ ಹೇಳ್ತಾರೆ. ಟೀಕಾಕೃತ್ಪಾತ್ ವಿಷ್ಣುತತ್ವ ನಿರ್ಣಯ ಅಂತ ಒಂದು ಗ್ರಂಥ, ಅದಕ್ಕೆ ಟೀಕೆ ಬರೆಯುವಾಗ ತಮ್ಮ ಗುರುಗಳನ್ನು ಕೊಂಡಾಡ್ತಾರೆ ನೋಡಿ. ಪದವಾಕ್ಯ ಪ್ರಮಾಣಜ್ಞಾನ್ ಪ್ರತಿವಾದಿ ಮದಚ್ಛಿದ ಶ್ರೀಮದ್ ಅಕ್ಷೋಭ್ಯ ತೀರ್ಥಾಖ್ಯಾ ಉಪತಿಷ್ಠೆ ಗುರುನ್ಮಮ ಹಾಗೆ ಅಂತ. ವ್ಯಾಕರಣ, ನ್ಯಾಯ, ಮೀಮಾಂಸಾ ಎಲ್ಲಾ ಶಾಸ್ತ್ರವನ್ನು ಕೂಡ ಬಲ್ಲವರಾದ ಸುಧೆಯಲ್ಲೂ ಬರುತ್ತದೆ ಈ ವಾಕ್ಯ. ಅಂತ ಶಾಸ್ತ್ರ ನಿಪುಣರಾದ, ಪ್ರತಿವಾದಿಗಳನ್ನ ವಾದದಲ್ಲಿ ಗೆಲ್ಲುವವರಾದ ಶ್ರೀಮದ್ ಅಕ್ಷೋಭ್ಯ ತೀರ್ಥರನ್ನ ನಾನು ಶಿರಸ ಬಾಗ್ತೇನೆ, ನಮಸ್ಕಾರ ಮಾಡ್ತೇನೆ ಹಾಗೆ ಅಂತ. ಗುರುಗಳು ಅಂದ್ರೆ ಹೀಗಿರ್ಬೇಕು. ವ್ಯಾಕರಣ, ನ್ಯಾಯ, ಮೀಮಾಂಸ ಎಲ್ಲಾ ಶಾಸ್ತ್ರವನ್ನು ಅರಿತವರಾಗಿ ಇರಬೇಕು ಹಾಗೆ ಅಂತ. ಅಂಥ ಅಕ್ಷೋಭ್ಯ ತೀರ್ಥರು ಈ ರೀತಿಯಾಗಿ ಅವರಿಗೆ ವಿಶೇಷವಾಗಿ ಜಯತೀರ್ಥರಿಗೆ ಪಾಠಗಳನ್ನ ಅಕ್ಷೋಭ್ಯ ತೀರ್ಥರು ಹೇಳಿಕೊಡ್ತಾ ಇದ್ದಾರೆ. ಅನೇಕ ಯತಿ ಶಿಷ್ಯರು ಇರ್ತಾರೆ ಅವರಿಗೆ. ಅದರಿಂದ ಶ್ರೀಮದ ಜಯತೀರ್ಥರನ್ನ ಕರೆಸಿ ಅಕ್ಷೋಭ್ಯ ತೀರ್ಥರು ಸರ್ವಮೂಲ ಗ್ರಂಥಗಳಿಗೆ ವಿಶೇಷವಾಗಿ ನೀವು ಟೀಕೆಯನ್ನ ಬರಿ ಹಾಗೆ ಅಂತ ಆಜ್ಞೆ ಮಾಡ್ತಾರೆ ಅಕ್ಷೋಭ್ಯ ತೀರ್ಥರು. ಯಾಕೆ? ಶ್ರೀಮದಾಚಾರ್ಯರ ಗ್ರಂಥಗಳು ಅದು ಆಳವಾದ ತತ್ವಗಳನ್ನ ಒಳಗೊಂಡದ್ದು. ಸಾಮಾನ್ಯ ಜನರಿಗೆ ಅದು ಅರ್ಥ ಆಗೋದೇ ಇಲ್ಲ. ಅದರಿಂದ ನೀನೇನು ವ್ಯಾಖ್ಯಾನವನ್ನ ಬರೀತಿ ಅದೇ ಮುಂದಿನ ಜನರಿಗೆ, ಮುಂದಿನ ಬರುವ ಜನತೆಗೆ ಆ ಮಾಧ್ವ ತತ್ವವನ್ನ ಸುಲಭವಾಗಿ ಅರ್ಥ ಮಾಡಿಕೊಳ್ಳಿಕ್ಕೆ ಅನುಕೂಲ ಮಾಡಿಕೊಡುತ್ತದೆ. ಅದರಿಂದ ನೀನು ಅಂತ ಟೀಕೆಯನ್ನ ರಚನೆ ಮಾಡು ಹಾಗೆ ಅಂತ ಟೀಕಾಕೃತ್ಪಾದರಿಗೆ ಆಜ್ಞೆಯನ್ನು ಮಾಡ್ತಾರೆ. ಅಷ್ಟು ಮಾತ್ರ ಅಲ್ಲ, ಅಕ್ಷೋಭ್ಯ ತೀರ್ಥರು ತ್ರೈಲೋಕ್ಯ ಭೂಷಣ ತೀರ್ಥರು ಅಂತ ಒಬ್ಬರಿಗೆ ಸನ್ಯಾಸ ಕೊಟ್ಟು ಆಶ್ರಮವನ್ನು ಕೊಟ್ಟು ಅವರೇ ಮುಂದೆ ಆರ್ಯ ಅಕ್ಷೋಭ್ಯ ತೀರ್ಥ ಮಠ, ಕೂಡ್ಲಿ ಮಠ ಅಂತ ಏನು ಪ್ರಸಿದ್ಧಿ ಇದೆ ಅದಕ್ಕೆ ಪೀಠಾಧಿಪತಿಯಾಗಿ ಮಾಡಿದರು ಹಾಗೆಂತ ಹೇಳ್ತಾರೆ. ತದನಂತರ ತಮ್ಮ ಅವತಾರ ಕಾರ್ಯ ಸಮಾಪ್ತಿಯಾಯಿತು ಅಂತ ತಿಳ್ಕೊಂಡ ಶ್ರೀ ಅಕ್ಷೋಭ್ಯ ತೀರ್ಥರು
ಕರ್ನಾಟಕದಲ್ಲಿ ಇರತಕ್ಕ ಮಲಖೇಡದಲ್ಲಿ ಕಾಗಿನಿ ನದಿ ತೀರ ಆ ಪುಣ್ಯಕ್ಷೇತ್ರದಲ್ಲಿ ವೃಂದಾವನಸ್ಥರಾದರು ಹಾಗೆ ಅಂತ. ಯೋ ವಿದ್ಯಾರಣ್ಯ ವಿಪಿನಂ ತತ್ವಮಸ್ಯಸಿನಾಚಿನದ್ ಶ್ರೀಮದ್ ಅಕ್ಷೋಭ್ಯ ತೀರ್ಥಾರ್ಯ ಹಂಸೇನಂ ತಂ ನಮಾಮ್ಯಹಂ ಹಾಗೆ ಅಂತ. ಆ ಗುರುಗಳ ಬಗ್ಗೆ ಹೇಳಬೇಕು ಅಂದ್ರೆ ಅಕ್ಷೋಭ್ಯ ತೀರ್ಥರು ವಿದ್ಯಾರಣ್ಯರು ಅಂತ ಅದ್ವೈತ ಸನ್ಯಾಸಿಗಳು. ಅವರನ್ನ ವಾದದಲ್ಲಿ ಸೋಡಿಸಿದರು ಅಂತ ಹೇಳ್ತಾರೆ. ತತ್ವಮಸಿ ಎನ್ನುವ ವಾಕ್ಯದ ವಿಚಾರ. ತತ್ವಮಸಿ ಅಂದರೆ ಏನು? ಅದ್ವೈತಿಗಳು ಹೇಳುವ ಪ್ರಕಾರ ನಾನು ದೇವರು ಒಂದೇ, ಆ ದೇವರೇ ನೀನು ಹಾಗೆ ಎಂಬ ವ್ಯಾಖ್ಯಾನ ಅದು. ಜೀವಬ್ರಹ್ಮ ಒಂದು ಅಂತ ಹೇಳತಕ್ಕ ವ್ಯಾಖ್ಯಾನ ಅದು. ಆ ಒಂದು ಸಭೆಯಲ್ಲಿ ವಿದ್ಯಾರಣ್ಯರು ಈ ಒಂದು ವಾಕ್ಯವನ್ನ ವಿವರಿಸಿ ಹೇಳಿದಾಗ ಶ್ರೀಮದ್ ಅಕ್ಷೋಭ್ಯ ತೀರ್ಥರು ಅದಕ್ಕೆ ಆ ರೀತಿಯಾಗಿ ವ್ಯಾಖ್ಯಾನ ಮಾಡಬಾರದು ಅಂತ ಹೇಳಿ ಅದಕ್ಕೆ ಬಂದ ವಿಚಾರಗಳನ್ನೆಲ್ಲ ಅವರು ವಾದದಲ್ಲಿ ಮಂಡಿಸಿ, ಆ ಸಂದರ್ಭದಲ್ಲಿ ಶ್ರೀ ವೈಷ್ಣವರ ಪರಂಪರೆಯಲ್ಲಿ ಬಂದವರು ವೇದಾಂತ ದೇಶಿಕರು ಹಾಗೆ ಅಂತ. ವೇದಾಂತ ದೇಶಿಕರು ಅಂತ ಶ್ರೀ ವೈಷ್ಣವರ ಪರಂಪರೆಯಲ್ಲಿ ಬಂದವರು. ಅವರು ಸಭಾಪತಿಗಳಾಗಿ ಇದ್ದರು, ಅಂದ್ರೆ ಜಡ್ಜ್ ಅಂತ ಹೇಳ್ತೀವಲ್ಲ ಆ ಥರ. ಅವರು ಎರಡು ವಾದವನ್ನ ಕೇಳಿ ಶ್ರೀಮದ್ ಅಕ್ಷೋಭ್ಯ ತೀರ್ಥರು ಎನ್ನುವ ಈ ಅಕ್ಷೋಭ್ಯ ತೀರ್ಥರು ಅಕ್ಷೋಭ್ಯ ತೀರ್ಥರು ಎನ್ನತಕ್ಕ ಈ ಖಡ್ಗ ವಿದ್ಯಾರಣ್ಯ ಅರಣ್ಯ ಅಂದ್ರೆ ಕಾಡು, ವಿದ್ಯಾರಣ್ಯವನ್ನ ಕಡದಾಕಿತ್ತು. ಅಂದ್ರೆ ಕಾಡಿನಲ್ಲಿ ಇದ್ದ ಮರಗಳನ್ನೆಲ್ಲ ಕಡದಾಕಿತ್ತು. ಕಡದಾಕಬೇಕಂದ್ರೆ ಖಡ್ಗ ಬೇಕು. ಅಕ್ಷೋಭ್ಯ ತೀರ್ಥ ಎನ್ನುವ ಖಡ್ಗ ವಿದ್ಯಾರಣ್ಯರು ಎನ್ನುವ ಕಾಡಿನ ಮರಗಳನ್ನೆಲ್ಲ ಕಡದಾಕಿದವು. ಹಂಗಂದ್ರೆ ಏನರ್ಥ? ಆಚಾರ್ಯರು ಅಂದ್ರೆ ಶ್ರೀಮದ್ ಅಕ್ಷೋಭ್ಯ ತೀರ್ಥರ ಆ ಒಂದು ವಾದ ಅದು ಸರಿಯಾಗಿದೆ ಹಾಗೆ ಅಂತ ಅವರು ತೀರ್ಪನ್ನು ಕೊಟ್ಟರು ಅಂತ ಹೇಳ್ತಾರೆ. ಚರ್ಮ ಶ್ಲೋಕದಲ್ಲಿ ಇದೆ. ಯೋ ವಿದ್ಯಾರಣ್ಯ ವಿಪಿನಂ ತತ್ವಮಸ್ಯಸಿನಾಚಿನತ್ ಶ್ರೀಮದ್ ಅಕ್ಷೋಭ್ಯ ತೀರ್ಥಾರ್ಯ ಹಂಸೇನಂ ತಂ ನಮಾಮಿ ಅಂತ ಪರಮಹಂಸರು ಅವರಿಗೆ ನಮಸ್ಕಾರ ಮಾಡ್ತೇವೆ ಅಂತ. ಅಂಥ ಅಕ್ಷೋಭ್ಯ ತೀರ್ಥರು ಜಗತ್ತಿಗೆ ಕೊಟ್ಟು ಹೋಗಿ ಶ್ರೀ ಟೀಕಾಕೃತ್ಪಾದರನ್ನ ಮತ್ತು ಆರ್ಯ ಅಕ್ಷೋಭ್ಯ ಮಠವನ್ನ ಅನೇಕ ಧರ್ಮ ಕಾರ್ಯಗಳನ್ನ ಅಕ್ಷೋಭ್ಯ ತೀರ್ಥರು ಮಾಡಿದ್ದಾರೆ ಹಾಗೆ ಅಂತ. ತದನಂತರ ಗುರುಗಳ ಆದೇಶವನ್ನ ಶಿರಸ ವಹಿಸಿದರು. ತಾವೊಂದು ಟೀಕೆಯನ್ನ ಸರ್ವಮೂಲ ಗ್ರಂಥಗಳಿಗೆ ಟೀಕೆಯನ್ನ ರಚನೆ ಮಾಡಬೇಕು ಅಂತ ಮೊದಲು ಗ್ರಂಥ ರಚನೆ ಮಾಡಲಿಲ್ಲ. ಮೊದಲು ಏನ್ ಮಾಡಿದರು? ತಪಸ್ಸನ್ನು ಮಾಡಿದರಂತೆ. ದುರ್ಗಾ ಬೆಟ್ಟ ಅಂತ ಹೇಳ್ತಾರೆ. ಆ ದುರ್ಗಾ ಬೆಟ್ಟಕ್ಕೆ ಹೋಗಿ ಧ್ರುವ ಮಹಾರಾಜ ಹೇಗೆ ತಪಸ್ ಮಾಡಿದ್ರು ನೋಡಿ. ಒಣಗುವುದ ಎಲೆಗಳು, ಹುಲ್ಲುಗಳು, ಪಂಚಗವ್ಯ ಇವುಗಳನ್ನು ಮಾತ್ರ ತೆಗೆದುಕೊಂಡು ತಪಸ್ ಮಾಡಿದರು. ಸರಸ್ವತಿ ದೇವಿಯ, ಭಾರತೀ ದೇವಿಯ ಪೂರ್ಣ ಅನುಗ್ರಹವನ್ನ ಪಡೆದರು. ಶೇಷದೇವರು ಕೂಡ ಇವರು ನಾಲಿಗೆಯಲ್ಲಿ ಬಂದು ಸೇರಿಕೊಂಡ್ರು ಹಾಗೆ ಅಂತ. ಅದರಿಂದಲೇ ಆದಿಶೇಷವೇಶರ ಅಂತ ವಿಜಯದಾಸರು ಕೂಡ ಇವರನ್ನು ಕೊಂಡಾಡುತ್ತಾರೆ. ಶೇಷದೇವರ ಆವೇಶ ಇವರಲ್ಲಿ ಇದೆ ಹಾಗೆ ಅಂತ. ಮತ್ತೆ ಆ ದುರ್ಗಾದೇವಿಯ ಪ್ರಸಾದದಿಂದ ಒಂದು ಬರೆಯುವ ಕೋಲು ಮತ್ತು ಒಂದು ಬಟ್ಲಡಿಕೆ ಅದನ್ನ ಅವರು ಅನುಗ್ರಹ ರೂಪವಾಗಿ ದುರ್ಗಾದೇವಿ ಕೊಡ್ತಾರೆ. ಅದನ್ನ ಇಟ್ಟುಕೊಂಡು ಇವರು ಯರಗೋಳ ಗುಹೆಯಲ್ಲಿ ಕುಳಿತು ಅನೇಕ ಆಚಾರ್ಯರ ಗ್ರಂಥಗಳಿಗೆ ಟೀಕೆಯನ್ನ ರಚನೆ ಮಾಡಿದರು ಹಾಗೆ ಅಂತ ನೋಡಿ. ಆಚಾರ್ಯರ ಗ್ರಂಥಗಳನ್ನ ವ್ಯಾಖ್ಯಾನ ಮಾಡುವಾಗ ಟೀಕಾಕೃತ್ಪಾದರು ಹೇಳ್ತಾರೆ, ಶ್ರೀಮದಾಚಾರ್ಯರ ಗ್ರಂಥಗಳಿಗೆ ವ್ಯಾಖ್ಯಾನ ಮಾಡಲಿಕ್ಕೆ ದೇವತೆಗಳಿಗೆ ಅಧಿಕಾರ ಇದೆ ಹಾಗೆ ಅಂತ. ನನ್ನಂತ ಸಾಧಾರಣ ವ್ಯಕ್ತಿಗಳು ಅದಕ್ಕೆ ವ್ಯಾಖ್ಯಾನ ಮಾಡುವುದು ಹಾಸ್ಯಾಸ್ಪದವಾದದ್ದು. ಎಷ್ಟು ಚಂದ ಇದೆ ನೋಡಿ. ಅಂದ್ರೆ ಟೀಕಾಕೃತ್ಪಾದ ಮಾತು ಇದು. ಆಚಾರ್ಯರ ಗ್ರಂಥವನ್ನು ಓದಿ ಅರ್ಥ ಮಾಡಿಕೊಳ್ಳೋದು ಆ ಸಾಮರ್ಥ್ಯ ಇರೋದೆಲ್ಲ ದೇವತೆಗಳಿಗೆ. ನಾನು ಸಾಮಾನ್ಯ, ಅದು ಹಾಸ್ಯಾಸ್ಪದವಾದ ಕೆಲಸ. ಆಚಾರ್ಯರ ಸ್ವರಮೂಲಕ್ಕೆ ವ್ಯಾಖ್ಯಾನ ಬರಿತೀವಿ ಅಂದ್ರೆ ಅದು ಹಾಸ್ಯಾಸ್ಪದ. ಆದರೂ ಕೂಡ ಶ್ರೀಮದ್ ಆಚಾರ್ಯರ ಮೇಲೆ ನನಗಿರುವ ಅಪಾರವಾದ ಭಕ್ತಿ, ಅದರಿಂದ ಈ ಒಂದು ಸಣ್ಣ ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೀವಿ. ಈ ಭಕ್ತಿ ಇದು ನೋಡಿ. ಈ ಭಕ್ತಿಯೇ ಈ ಒಂದು ವ್ಯಾಖ್ಯಾನವನ್ನ ಮಾಡಿಕೊಡುವುದರಲ್ಲಿ ದೊಡ್ಡ ಕಾರಣೀಭೂತವಾದದ್ದು ಹಾಗೆ ಅಂತ ತಾವು ಉಲ್ಲೇಖ ಮಾಡ್ತಾ ಇದ್ದಾರೆ ಈ ಒಂದು ಮಾತನ್ನ. ಅದರಿಂದ ಆಚಾರ್ಯರ ಗ್ರಂಥ ಅಂದ್ರೆ ಅದು ದೇವತೆಗಳ ಟೆಕ್ಸ್ಟ್ ಬುಕ್, ಅದು ದೇವತೆಗಳು ಓದುವ ಪಠ್ಯ ಪುಸ್ತಕ. ಅದು ನಮಗೆ ಸಿಕ್ಕಿದ್ದು ಅದು ದೊಡ್ಡ ಭಾಗ್ಯ ಅಂತಾನೆ ಹೇಳ್ಬೇಕು.
ಟೀಕಾಕೃತ್ಪಾದರು ರಚನೆ ಮಾಡ್ಲಿಕ್ಕೆ ಮುಂಚೆನೆ ಅನೇಕ ಪ್ರಾಚೀನ ಟೀಕಾಕಾರರು, ಪದ್ಮನಾಭ ತೀರ್ಥರು, ನರಹರಿ ತೀರ್ಥರು, ತ್ರಿವಿಕ್ರಮ ಪಂಡಿತಾಚಾರ್ಯರು, ಇವರೆಲ್ಲರೂ ಕೂಡ ಶ್ರೀಮದ್ ಆಚಾರ್ಯರ ಗ್ರಂಥಗಳಿಗೆ, ಆ ಕೆಲವು ಗ್ರಂಥಗಳಿಗೆ ವ್ಯಾಖ್ಯಾನವನ್ನ ಬರೆದಿದ್ದಾರೆ. ಅವ್ರನ್ನ ಏನು ಕರಿತೀವಿ? ಪ್ರಾಚೀನ ಟೀಕಾಕಾರರು ಅಂತ ಕರಿತೀವಿ. ತದನಂತರ ಕಾಲಕ್ರಮೇಣ ಬೇರೆ ಮತದವರಿಂದ ಅನೇಕ ಆಕ್ಷೇಪಗಳೆಲ್ಲ ಬರಕ್ಕೆ ಶುರುವಾಯಿತು, ಸಂಶಯಗಳು ಬರಕ್ಕೆ ಶುರುವಾಯಿತು. ಇದನ್ನೆಲ್ಲ ಗಮನಿಸಿದ ಜಯತೀರ್ಥರು ಅದನ್ನ ಮನಸ್ಸಲ್ಲಿ ಇಟ್ಟುಕೊಂಡು ತಮ್ಮ ಗ್ರಂಥದಲ್ಲಿ ಏನೇನು ಆಕ್ಷೇಪಗಳು ಬಂತೋ, ಆಚಾರ್ಯರ ಕಾಲ ನಂತರ ಏನೇನು ಆಕ್ಷೇಪಗಳು ಬಂತೋ ಅದೆಲ್ಲವಕ್ಕೂ ಕೂಡ ತರ್ಕ ರೀತಿಯಾಗಿ ಅದನ್ನ ನಿರಾಕರಣೆ ಮಾಡಿ ಆಚಾರ್ಯರ ಸಿದ್ಧಾಂತಕ್ಕೆ, ಆಚಾರ್ಯರ ಗ್ರಂಥಕ್ಕೆ ಇದೇ ಅರ್ಥ, ಹೀಗೆ ಅರ್ಥ ಮಾಡಬೇಕು ಹಾಗೆ ಅಂತ ತಮ್ಮ ಟೀಕೆಯಲ್ಲಿ ಅದನ್ನೆಲ್ಲ ಸ್ಥಾಪನೆ ಮಾಡಿದರು ಹಾಗೆ ಅಂತ ಹೇಳ್ತಾರೆ. ಈ ರೀತಿಯಾಗಿ 18 ಸರ್ವಮೂಲ ಗ್ರಂಥಗಳಿಗೆ, ಆಚಾರ್ಯರ ಸರ್ವಮೂಲ ಒಟ್ಟು 37 ಗ್ರಂಥಗಳು, 37ರಲ್ಲಿ 18 ಸರ್ವಮೂಲ ಗ್ರಂಥಗಳಿಗೆ ಟೀಕಾಕೃತ್ಪಾದರು ಟೀಕೆಯನ್ನ ಬರೆದರು. ಅದರಿಂದಲೇ ಅವರಿಗೆ ಟೀಕಾಕೃತ್ಪಾದರು ಅಂತ ಹೆಸರು. ಟೀಕಾಚಾರ್ಯರು, ಟೀಕಾಕೃತ್ಪಾದರು, ಅದ್ಭುತವಾದ ಟೀಕೆಯನ್ನ ಬರೆದಿದ್ದರಿಂದ ಹಾಗೆ ಅಂತ. ಈ ಸುಮಾರು 700 ವರ್ಷಕ್ಕೆ ಮೇಲೆ ಆಗಿದೆ ಆ ಟೀಕೆಯನ್ನೆಲ್ಲ ರಚನೆ ಮಾಡಿ. ಆದರೆ ಆ ಟೀಕಾಕೃತ್ಪಾದರ ಗ್ರಂಥಗಳಲ್ಲಿ ಒಂದು ವ್ಯಾಕರಣ ದೋಷ ಆಗಲಿ, ಒಂದು ಭಾಷೆಯ ದೋಷ ಆಗಲಿ, ತರ್ಕದ ದೋಷ ಆಗಲಿ, ಅಥವಾ ತತ್ವ ವಿಷಯದಲ್ಲಿ ದೋಷ ಆಗಲಿ ಯಾರೂ ಕೂಡ ಕಂಡಿಡಿಲಿಕ್ಕೆ ಆಗಿಲ್ಲ ಹಾಗೆ ಅಂತ. ಅಂದ್ರೆ ಅವರ ಪಾಂಡಿತ್ಯ, ಅವರ ಜ್ಞಾನ ಎಷ್ಟರ ಮಟ್ಟಿಗೆ ಇರಬಹುದು ಹಾಗೆಂಬ ಅದನ್ನ ನಾವು ಊಹೆ ಮಾಡ್ಕೋಬಹುದು. ಯಾರೂ ಕೂಡ ಅದನ್ನ ನಿರಾಕರಣೆ ಮಾಡಿಲ್ಲ ಹಾಗೆ ಅಂತ. ಅವರ ಬರವಣಿಗೆ ಅಂದ್ರೆ, ಅವರ ಟೀಕೆ ಅಂದ್ರೆ ಅಷ್ಟು ಮಹತ್ತರವಾದದ್ದು ಹಾಗೆ ಅಂತ. ಈ ರೀತಿಯಾಗಿ ಆಚಾರ್ಯರ ಸರ್ವಮೂಲ ಗ್ರಂಥ, ಅದರ ಆಳವಾದ ಅರ್ಥ, ಅದು ಎಷ್ಟು ಆಳ ಅಂದ್ರೆ ಅದನ್ನ ಓದಿದ್ರೇನೆ ಅರ್ಥ ಆಗೋದು. ಟೀಕಾ ಗ್ರಂಥಗಳನ್ನು ಓದಬೇಕು, ಜೀವನದಲ್ಲಿ ಒಂದು ಬಾರಿಯಾದ್ರೂ ಓದಬೇಕು. 18 ಗ್ರಂಥಗಳು ದೊಡ್ಡ ಸೌಭಾಗ್ಯ ನಮ್ದು. ಟೀಕಾ ಗ್ರಂಥಗಳನ್ನು ಓದಬೇಕು ಅಂತ ಪ್ರತಿಜ್ಞೆಯನ್ನು ಮಾಡಬೇಕು. ಪ್ರತಿಯೊಬ್ಬ ಮಾಧವರು ಪ್ರತಿಜ್ಞೆ ಮಾಡಬೇಕು. ಸಾಧಾರಣ ನಮ್ಮಂತ ಸಾಮಾನ್ಯ ಮಕ್ಕಳಿಗೂ ಕೂಡ ಅದು ಅರ್ಥ ಆಗಬೇಕು ಎಂಬ ಅದಕ್ಕಾಗಿಯೇ ಟೀಕಾಕೃತ್ಪಾದರು ಅಲ್ಲಿ ಮಾಡಿದರು ಅಂತ. ನೋಡಿ ಅಲ್ಲಿ ಏನು ಫೆಸಿಲಿಟೀಸ್ ಇತ್ತು, ಬುಕ್ ಇಲ್ಲ, ಇಂಕ್ ಇಲ್ಲ, ನೋಟ್ ಇಲ್ಲ ಅಂತ. ಈಗಲೂ ನೋಡಿ ಆ ಜಾಗ ಹೇಗಿದೆ ಅಂತ. ಎರಗೋಲ ಗುಹೆ ಹೋದ್ರೆ ತೋರಿಸ್ತಾರೆ, ಬರೀ ಕತ್ತಲೆ. ಅಂತ ಜಾಗದಲ್ಲಿ ಲೈಟ್ ಇಲ್ಲ, ಫ್ಯಾನ್ ಇಲ್ಲ, ನೋಟ್ ಇಲ್ಲ, ಬುಕ್ಸ್ ಇಲ್ಲ, ಇಂಟರ್ನೆಟ್ ಇಲ್ಲ, ಕರೆಂಟ್ ಇಲ್ಲ, ಏನಿಲ್ಲ. ಆದರೂ ಅವರ ಬರೆದ ಗ್ರಂಥಗಳನ್ನ ಓದೋದಕ್ಕೆ ಒಂದು ಜನ್ಮ ಸಾಕಾಗೋದಿಲ್ಲ. ಅಷ್ಟು ಗ್ರಂಥಗಳನ್ನ ಅವರು ಬರೆದಿದ್ದಾರೆ. ಅಷ್ಟು ಗ್ರಂಥಗಳಿಗೆ ರಾಯರು ವ್ಯಾಖ್ಯಾನ ಮಾಡಿದ್ದಾರೆ. ಹಾಗೆಂದ್ರೆ ಟಿಪ್ಪಣಿಕಾರರಾಗಿ, ಶ್ರೇಷ್ಠ ಟಿಪ್ಪಣಿಕಾರರಾಗಿ ರಾಯರು ಬರೋದಕ್ಕೆ ಈ ಒಂದು ಟೀಕಾಕೃತ್ಪಾದರ ಗ್ರಂಥಗಳೇ ಕಾರಣ. ವ್ಯಾಸರಾಜರು ಇವರು ಬರೆದ ಗ್ರಂಥವನ್ನ ಇಟ್ಟುಕೊಂಡೇ ನ್ಯಾಯಾಮೃತ, ತರ್ಕತಾಂಡವ, ತಾತ್ಪರ್ಯ ಚಂದ್ರಿಕಾ ಎಲ್ಲ ಟೀಕಾ ಗ್ರಂಥಗಳ ಆಧಾರದಲ್ಲೇ ಅವರು ಬರೆದಿದ್ದಾರೆ. ವಿಜೇಂದ್ರ ಸ್ವಾಮಿಗಳು ಅಷ್ಟೆ. ಟೀಕಾ ಗ್ರಂಥಗಳನ್ನ ಅನುಸರಿಸದ ಗ್ರಂಥಗಳೇ ಇಲ್ಲ. ತದನಂತರ ಬಂದವರು ಎಲ್ಲರೂ ಕೂಡ ಟೀಕಾಕೃತ್ಪಾದರ ಗ್ರಂಥಗಳನ್ನು ಅನುಸರಿಸಿಯೇ ಅಂತಹ ಮಹತ್ತರವಾದ ಮಧ್ವ ಸಿದ್ಧಾಂತದ ಸ್ಥಾಪನೆಯನ್ನ ಅವರು ಮಾಡಿದ್ದಾರೆ. ಹಾಗೆಂದ್ರೆ ಟೀಕಾಕೃತ್ಪಾದರ ಅನುಗ್ರಹ ಆ ಎಲ್ಲ ಯತಿಗಳ ಮೇಲೆಯೂ ಇದೆ ಎಂಬುದು ನಮಗೆ ಸ್ಪಷ್ಟ ಆಗ್ತಾ ಇದೆ ನೋಡಿ. ಮುಖ್ಯವಾಗಿ ಗುರುಗಳು ರಚನೆ ಮಾಡಿದ್ದು ಅಂದ್ರೆ ಶ್ರೀಮನ್ ನ್ಯಾಯಸುಧ ಮೇರುಕೃತಿ ಅಂತ ಹೇಳ್ತಾರೆ. ವೇದವ್ಯಾಸರು ಬ್ರಹ್ಮಸೂತ್ರವನ್ನ ರಚನೆ ಮಾಡಿದರು. ವೇದಕ್ಕೆ ಹೇಗೆ ಅರ್ಥ ನಿರ್ಣಯ ಮಾಡಬೇಕು ಅಂತ ತಿಳಿಸಿಕೊಡುವ ನಿರ್ಣಯ ಗ್ರಂಥ. ಇದೋ ಅದೋ ಅಂತ ಸಂಶಯವನ್ನು ತೋರಿಸಿ ಹೀಗೆ ಅರ್ಥ ಮಾಡಬಾರ್ದು, ಹೀಗೆ ಅರ್ಥ ಮಾಡಬೇಕು ಅಂತ ನಿರ್ಣಯ ಮಾಡಿ ಹೇಳತಕ್ಕದ್ದು. ನಿರ್ಣಯ ಅಂದ್ರೆ ಅದೇ. ನಿರ್ಣಯ ಅಂದ್ರೆ ಏನು? ಬೇರೆ ಪಕ್ಷದ ವಿಚಾರವನ್ನು ಹೇಳಿ ತಮ್ಮ ಪಕ್ಷದ ವಿಚಾರವೇ ಸರಿ ಅಂತ ಅರ್ಥ ಮಾಡಿಸೋದನ್ನ ನಿರ್ಣಯ ಅಂತ ಕರಿತೀವಿ. ಅಂದ್ರೆ ಅನಾಲಿಸಿಸ್ ಇರುತ್ತದೆ ನೋಡಿ ಅದರಲ್ಲಿ. ಬೇರೆಯವರು ಏನ್ ಹೇಳ್ತಾರೆ, ನಾವೇನ್ ಹೇಳ್ತೀವಿ, ನಾವು ಹೇಳಿದ್ದೆ ಯಾಕೆ ಸರಿ, ಬೇರೆಯವ್ರು ಹೇಳಿದ್ದು ಏನ್ ತಪ್ಪು, ಇಷ್ಟು ಆಸ್ಪೆಕ್ಟ್ ಅದರಲ್ಲಿ ಇರುತ್ತದೆ. ಅದನ್ನ ನಿರ್ಣಯ ಅಂತ ಕರಿತೀವಿ. ಆ ರೀತಿಯಾಗಿ ವೇದವಾಕ್ಯಗಳಿಗೆ ಹೀಗೆ ಅರ್ಥ ಮಾಡಬೇಕು ಅಂತ ಬ್ರಹ್ಮಸೂತ್ರದ ಟಾಪಿಕ್ಕೇ ಅದು. ಅದಕ್ಕೆ ಶ್ರೀಮದಾಚಾರ್ಯರು ಅನುವ್ಯಾಖ್ಯಾನ ಅಂತ ಒಂದು ವಿಸ್ತೃತವಾದ ಒಂದು ಗ್ರಂಥವನ್ನ ರಚನೆ ಮಾಡಿದರು. ಆ ಅನುವ್ಯಾಖ್ಯಾನಕ್ಕೆ
ವ್ಯಾಖ್ಯಾನ ರೂಪವಾಗಿ ಇರತಕ್ಕದ್ದೇ ಶ್ರೀಮನ್ ನ್ಯಾಯಸುಧಾ ಅಥವಾ ವಿಷಮ ಪದ ವಾಕ್ಯಾರ್ಥ ವಿವೃತಿ ಅಂತ ಕರೀತಾರೆ. ಅಂತಹ ಒಂದು ಅದ್ಭುತವಾದ ಗ್ರಂಥಗಳನ್ನ ಟೀಕಾಕೃತ್ಪಾದರು ರಚನೆ ಮಾಡಿದರು ಹಾಗೆಂತ. ಜ್ಞಾನಿಗಳು ಒಂದು ಮಾತು ಹೇಳೋದುಂಟು ವಿದ್ವಾಂಸರು, ಸುಧಾವಾ ಪಠನೀಯ ವಸುಧಾವಾ ಪಾಲನೀಯ ಹಾಗೆಂತ. ಒಂದು ಭೂಮಿಯನ್ನ ಪರಿಪಾಲನೆ ಮಾಡೋದು ಎಷ್ಟು ಕಷ್ಟ ಇದೆ ನೋಡಿ. ನೋಡ್ಬೋದು, ನಮ್ದು ಚೀಫ್ ಮಿನಿಸ್ಟ್ರು, ಪ್ರೈಮ್ ಮಿನಿಸ್ಟರ್ ಅಂತ ನೋಡಿದ್ರೆ ಗೊತ್ತಾಗ್ತದೆ ಎಷ್ಟು ಬಿಸಿ ಶೆಡ್ಯೂಲ್ ಇರ್ತದೆ ಅವ್ರು. ಅನೇಕ ಕಾರ್ಯಗಳನ್ನ ಅವರು ಎದುರಿಸ್ಕೋಬೇಕು, ಮಾಡಬೇಕು, ಎಲ್ಲವೂ ಇರ್ತದೆ. ಹೇಗೆ ಭೂಮಿಯನ್ನ ಪರಿಪಾಲನೆ ಮಾಡೋದು ಅಷ್ಟು ಕಷ್ಟವೋ, ಅದೇ ರೀತಿಯಾಗಿ ಸುಧಾ ಅರ್ಥ ಮಾಡಿಕೊಳ್ಳೋದು ಅಷ್ಟೇ ಕಷ್ಟ ಇದೆ ಅಂತ ಹೇಳ್ತಾರೆ. ಅಷ್ಟು ಸುಲಭಕ್ಕೆ ಅದು ಅರ್ಥ ಆಗೋದಿಲ್ಲ. ಅದು ಸೂತ್ರ ಅರ್ಥ ಆಗೋದಿಲ್ಲ, ಅನುವ್ಯಾಖ್ಯಾನ ಅರ್ಥ ಆಗೋದಿಲ್ಲ. ಆ ನ್ಯಾಯಸುಧಾ ಇಟ್ಕೊಂಡು ಓದಿದರೆ ಸ್ವಲ್ಪ ನಮಗೆ ಸೂತ್ರ, ಆಚಾರ್ಯರ ಭಾಷ್ಯ ಅದೆಲ್ಲವೂ ನಮಗೆ ಅರ್ಥ ಆಗ್ಲಿಕ್ಕೆ ಸಾಧ್ಯ. ಇನ್ನು ತದನಂತರ ವ್ಯಾಸರಾಜರ ಟಿಪ್ಪಣಿಗಳು, ರಾಯರ ಟಿಪ್ಪಣಿಗಳು ಇಟ್ಕೊಂಡ್ರೆ ನಮಗೆ ಟೀಕಾಕೃತ್ಪಾದರ ಭಾವ ಏನು ಅಂತ ಇನ್ನು ನಮಗೆ ಒಂದು ಸ್ಪಷ್ಟತೆ, ಒಂದು ಕ್ಲಾರಿಟಿ ನಮಗೆ ಸಿಗ್ತದೆ. ಹಾಗೆ ಅದಕ್ಕೆ ನೋಡಿ, ನಮ್ಮಲ್ಲಿ ವೇದ ವ್ಯಾಖ್ಯಾನ ಮಾಡೋದಕ್ಕೆ ಹೊರಟದ್ದು. ವೇದದ ಅರ್ಥ ಏನು? ವೇದ ಓದ್ತೀವಿ, ಆದರೆ ಸಾಮಾನ್ಯ ತುಂಬಾ ಜನ ವೇದ ಓದ್ತಾರೆ, ಆದರೆ ವೇದದ ಅರ್ಥ ಏನು ತಿಳ್ಕೊಳ್ಳೋದು ಭಾರಿ ಕಷ್ಟ ಇದೆ. ಅದನ್ನ ತಿಳಿಸಿಕೊಡೋದಕ್ಕೆ ಬ್ರಹ್ಮಸೂತ್ರವನ್ನ ವೇದವ್ಯಾಸರು ರಚನೆ ಮಾಡಿದರು, ಆಚಾರ್ಯರು ಭಾಷ್ಯವನ್ನ ರಚನೆ ಮಾಡಿದರು. ಅದನ್ನ ಅರ್ಥೈಸೋದಕ್ಕೆ ಟೀಕಾಕೃತ್ಪಾದರು ನ್ಯಾಯಸುಧೆಯನ್ನ, ತತ್ವಪ್ರಕಾಶಿಕ ಮುಂತಾದ ಉದ್ಗ್ರಂಥಗಳನ್ನೆಲ್ಲ ಅವರು ರಚನೆ ಮಾಡಿದರು ಹಾಗೆ ಅಂತ. ಈ ರೀತಿಯಾಗಿ 18 ಗ್ರಂಥಗಳನ್ನ, ಟೀಕೆಯನ್ನ ಬರೆದಿದ್ದರಿಂದಲೇ ಅವರಿಗೆ ಟೀಕಾರಾಯರು ಅಥವಾ ಟೀಕಾಕೃತ್ಪಾದರು ಅಂತ ಭಕ್ತಿಯಿಂದ ಅವರಿಗೆ ನಾಮಕರಣ ಆಯಿತು. ಅದು ಬಿಟ್ಟು ಪ್ರಮಾಣ ಪದ್ಧತಿ, ವಾದಾವಳಿ, ಪದ್ಯಮಾಲಾ ಹಾಗೆ ಅಂತ ಇನ್ನು 3 ಸ್ವತಂತ್ರ ಗ್ರಂಥಗಳು ಅಂತ ಕರೀತಾರೆ, ಇಂಡಿಪೆಂಡೆಂಟ್ ವರ್ಕ್ಸ್ ಅಂತ. ಆ ರೀತಿಯಾಗಿ ಅದನ್ನು ಕೂಡ ಮಾಡಿದರು ಹಾಗೆ ಅಂತ. ಒಟ್ಟು ಪ್ರಮಾಣ ಪದ್ಧತಿಯಲ್ಲಿ ಪ್ರಮಾಣಗಳ ಬಗ್ಗೆ ಪ್ರತ್ಯಕ್ಷ, ಅನುಮಾನ, ಆಗಮ ಹಾಗಂದ್ರೆ ಏನು, ಅದರ ಲಕ್ಷಣ ಏನು, ಅದರ ವಿಭಾಗ ಏನು, ಅದನ್ನು ಹೇಗೆ ಪರೀಕ್ಷೆ ಮಾಡೋದು, ಪ್ರಮಾಣ ಅಂತ ತೀರ್ಮಾನ ಮಾಡೋದು ಹೇಗೆ, ಅಪ್ರಮಾಣ ಅಂತ ತೀರ್ಮಾನ ಮಾಡೋದು ಹೇಗೆ, ಆ ಕ್ಲಾಸಿಫಿಕೇಶನ್ ಎಲ್ಲ ಹೇಗೆ ಮಾಡೋದು, ಅದರ ಬಗ್ಗೆ ಎಲ್ಲ ತುಂಬಾ ಚೆನ್ನಾಗಿ, ಅದು ಬೇಸಿಕ್ ವೇದಾಂತ ಪ್ರಾರಂಭ ಮಾಡಬೇಕಂದ್ರೆ ಪ್ರಮಾಣ ಪದ್ಧತಿ ಓದಬೇಕು. ಪ್ರಮಾಣ ಪದ್ಧತಿ ಓದಿದ ಮೇಲೆ ನಮಗೆ ಪ್ರಮಾಣಗಳ ಬಗ್ಗೆ ಒಂದು ಹಿಡಿತ ಸಿಗ್ತದೆ. ಇದೇ ಸರಿ, ಇದೇ ತಪ್ಪು ಅಂತ ನಾವು ತೀರ್ಮಾನ ಮಾಡ್ಲಿ ಹೇಳಲಿಕ್ಕೆ ಆಗ್ತದೆ. ಆ ಒಂದು ಸುಂದರವಾದ ಗ್ರಂಥ ಅದು ಪ್ರಮಾಣ ಪದ್ಧತಿ. ಪ್ರಮಾಣದ ಜ್ಞಾನ ನಮಗೆ ಬಂದು ಬಿಟ್ರೆ ಇದು ಸರಿ ತಪ್ಪು ಅಂತ ಬೈಫರ್ಕೇಟ್ ಮಾಡ್ಲಿಕ್ಕೆ ನಮಗೆ ಆಗ್ತದೆ. ಅದರಿಂದ ಆರಂಭ, ಈಗ ಸ್ವಲ್ಪ ಸಂಸ್ಕೃತ ಜ್ಞಾನ ಇದ್ದವರು ಫಸ್ಟ್ ಯಾವುದು ಓದಬೇಕು? ಈ ಪ್ರಮಾಣ ಪದ್ಧತಿಯನ್ನೇ ಓದಬೇಕು. ಪ್ರಮಾಣ ಪದ್ಧತಿ ಓದಿ ತದನಂತರ ಖಂಡನತ್ರಯ ಮುಂತಾದ ಸರ್ವಮೂಲ ಗ್ರಂಥಗಳನ್ನ ಓದ್ಲಿಕ್ಕೆ ಅವರಿಗೆ ಆಗ ಅರ್ಥ ಆಗ್ತದೆ. ಹಾಗೆ ಪ್ರಮಾಣ ಪದ್ಧತಿ ಓದದೇ ಹೋದರೆ ಆಚಾರ್ಯರ ಗ್ರಂಥಗಳು ಅಷ್ಟು ಸುಲಭವಾಗಿ ಅರ್ಥ ಆಗೋದಿಲ್ಲ ಹಾಗೆ ಅಂತ. ಅದರಿಂದ ಪ್ರಮಾಣ ಪದ್ಧತಿಯನ್ನು ನೋಡಿ, ಅವರಿಗೇನು ಬೇಕಾಗಿಲ್ಲ, ಆದರೆ ಓದುಗರಿಗೆ, ಮುಂದಿನ ಜನರಿಗೆ ಪ್ರಮಾಣ ಪದ್ಧತಿ ಎನ್ನುವ ಗ್ರಂಥ ಅದರ ಅವಶ್ಯಕತೆ ಇದೆ ಅಂತ ಮನಗಂಡ ಟೀಕಾಕೃತ್ಪಾದರು ಆಗಲೇ ಅದನ್ನ ಬರೆದಿಟ್ಬಿಟ್ರು. ಪ್ರಮಾಣ ಪದ್ಧತಿಯನ್ನು ಬರೆದು ಈಗ ನಾವೆಲ್ಲ ಓದ್ತೀವಿ ಹಾಗೆ ಅಂದ್ರೆ ಪ್ರಮಾಣ ಪದ್ಧತಿ ಅದು ಅರ್ಥ ಆದ್ರೇ ನಮಗೆ ಮುಂದೆ ಅರ್ಥ ಆಗೋದು. ಪ್ರಮಾಣ ಪದ್ಧತಿನೇ ಅರ್ಥ ಆಗಿಲ್ಲ ಅಂದ್ರೆ ಸರ್ವಮೂಲ ಓದೋದು ಕಷ್ಟ ಇದೆ ಹಾಗೆ ಅಂತ. ಅಂದ್ರೆ ಆಚಾರ್ಯ ಗ್ರಂಥಗಳು ಅಷ್ಟು ಸುಲಭ ಅರ್ಥ ಆಗೋದಿಲ್ಲ. ಅಂದ್ರೆ ಯಾವ ಗ್ರಂಥಗಳು ಈ ದ್ವಾದಶ ಸ್ತೋತ್ರ ಇತ್ಯಾದಿಗಳು ಅದು ಸರಳ ಇರ್ತದೆ, ಆದ್ರೆ ಚರ್ಚೆ, ಡಿಸ್ಕಷನು, ವಾದ ಗ್ರಂಥಗಳು ಅಂತ ಅನೇಕ ಇದೆ. ಆ ವಾದ ಗ್ರಂಥಗಳು ಅರ್ಥ ಆಗಬೇಕು ಅಂದ್ರೆ ಅದಕ್ಕೆ ಪೂರ್ವಪೀಠಿಕೆಯಾಗಿ ಪ್ರಮಾಣ ಪದ್ಧತಿ ಓದಬೇಕು ಹಾಗೆ ಅಂತ. ಇವತ್ತಿಗೂ ಅದೇ ಪದ್ಧತಿನೇ ಇದೆ. ವಿದ್ಯಾಪೀಠಗಳಲ್ಲಿ ಪ್ರಮಾಣ ಪದ್ಧತಿ ಓದಿ ಮುಂದೆ ವೇದಾಂತ ಶುರು ಮಾಡೋದು. ತದನಂತರ ವಾದಾವಳಿ ಅಂತ ಒಂದು ಗ್ರಂಥವನ್ನ ರಚನೆ ಮಾಡಿದ್ದಾರೆ. ಅದು ವಾದಾವಳಿ ಅಂದ್ರೆ ಅದೇ ಅದ್ವೈತ ಮತ ಅವರು ಏನು ಹೇಳ್ತಾರೆ, ಅದ್ವೈತ ಮತ ಏನು ಹೇಳ್ತದೆ ಅದನ್ನ ಅನುವಾದ ಮಾಡಿ ಅದರಲ್ಲಿ ಏನು ದೋಷಗಳಿದೆ ಹಾಗೆಂಬ ಅದನ್ನ ವಿವರಣೆ ಕೊಡತಕ್ಕ ಒಂದು ಗ್ರಂಥ ಅದು ವಾದಾವಳಿ ಹಾಗೆ ಅಂತ ಕರೀತಾರೆ. ಈ ವಾದಾವಳಿ ಗ್ರಂಥವನ್ನು ಇಟ್ಟುಕೊಂಡೇ ವ್ಯಾಸರಾಜರು ನ್ಯಾಯಾಮೃತ ಹಾಗೆ ಅಂತ ಒಂದು ಗ್ರಂಥವನ್ನ, ಇದರ ಎಕ್ಸ್ಪ್ಯಾಂಡೆಡ್ ಫಾರ್ಮ್ ಅಂತ ಹೇಳ್ಬೋದು. ಇದರ ಒಂದು ವಿವರಣೆ ಪ್ಲಸ್ ಇದರ ಮೇಲೆ ಬಂದ ಆಕ್ಷೇಪಗಳು ಅದೆಲ್ಲವನ್ನು ಕೂಡ
ವ್ಯಾಸರಾಜ ಗುರುಸಾರ್ವಭೌಮರು ನ್ಯಾಯಾಮೃತದಲ್ಲಿ ಅದನ್ನ ತೆಗೆದುಕೊಂಡಿದ್ದಾರೆ ಹಾಗೆ ಅಂತ. ಮತ್ತೊಂದು ಟೀಕಾಕೃತ್ಪಾದರ ಗ್ರಂಥ ಹಾಗೆ ಅಂದ್ರೆ ಪದ್ಯಮಾಲ ಹಾಗೆ ಅಂತ. ಶ್ರೀಮನ್ ಮಧ್ವಾಚಾರ್ಯರ ತಂತ್ರಸಾರ ಸಂಗ್ರಹನ ಅನುಸರಿಸಿ ಷೋಡಶೋಪಚಾರ ಪೂಜೆಯನ್ನು ಹೇಗೆ ಮಾಡಬೇಕು, ಪರಮಾತ್ಮನ ಶಾಲಿಗ್ರಾಮ ಪೂಜೆ ಹೇಗೆ ಮಾಡಬೇಕು ಹಾಗೆಂಬ ಅದನ್ನ ತಿಳಿಸ್ಕೊಡ್ತಕ್ಕದ್ದು, ಅದನ್ನ ಪದ್ಯಮಾಲ ಅಂತ ಕರಿತೀವಿ. ಈ ರೀತಿಯಾಗಿ 18 ಸರ್ವಮೂಲ ಗ್ರಂಥಗಳ ವ್ಯಾಖ್ಯಾನ ರೂಪವಾಗಿ ಟೀಕಾ ಗ್ರಂಥಗಳು, 3 ಸ್ವತಂತ್ರ ಗ್ರಂಥಗಳು ಅಂತ ಒಟ್ಟು 21 ಗ್ರಂಥಗಳನ್ನ ಆ ಯರಗೋಳದ ಗುಹೆಯಲ್ಲಿ ಕುಳಿತು ಆ ದುರ್ಗಾದೇವಿಯ ಪ್ರಸಾದ ನೋಡಿ. ಕಲಿಯುಗದಲ್ಲಿ ಅದಕ್ಕೆ ಹೇಳೋದು, ದುರ್ಗಾದೇವಿಯ ಪ್ರಸಾದ ಇಲ್ಲದೆ ಅಜ್ಞಾನ ಓಡಿಸೋದು ಕಷ್ಟ ಇದೆ. ಆ ಗುರುಗಳಿಗೆ, ಟೀಕಾಕೃತ್ಪಾದರಿಗೆ ಅಜ್ಞಾನ ಓಡಿಸುವ ಸಾಮರ್ಥ್ಯ ಹೇಗೆ ಬಂತು? ದುರ್ಗಾದೇವಿಯ ಪ್ರಸಾದ, ಶ್ರೀಮದ್ ಆಚಾರ್ಯರ ಪ್ರಸಾದ ಹಾಗೆ ಅಂತ ಹೇಳಿದರೆ ಅತಿಶಯೋಕ್ತಿ ಇಲ್ಲ ಹಾಗೆ ಅಂತ. ಅಂತ ತಪಸ್ಸಿನ ಭೂಮಿ ಅದು ಯರಗೋಳ ಭೂಮಿ. ಆ ಯರಗೋಳವು ಕೂಡ ಯಾದಗಿರಿ ಜಿಲ್ಲೆಯಲ್ಲಿ ಚಿತ್ತಾಪುರ ಅಂತ, ಅಲ್ಲಿಂದ ಸುಮಾರು 1 ಕಿಲೋಮೀಟರ್ ದೂರದಲ್ಲಿ ಇದೆ ಹಾಗೆ ಅಂತ. ಅಲ್ಲಿ ಶಂಕ ಅಂತ ಒಬ್ಬ ಋಷಿಗಳು ಅವರು ತಪಸ್ ಮಾಡಿದ ಜಾಗ, ತಪೋಭೂಮಿ ಅದು. ಅದರಿಂದ ಯರಗೋಳವನ್ನ ಟೀಕಾಕೃತ್ಪಾದರು ಆಯ್ಕೆ ಮಾಡಿಕೊಂಡು ಅಲ್ಲೇ ಇದ್ರು ಹಾಗೆ ಅಂತ. ಹೆಚ್ಚು ಜನ ಇರೋದಿಲ್ಲ, ಜನಸಂಚಾರ ಇರೋದಿಲ್ಲ. ಅದರಿಂದ ಅಂತ ಸರಿಸಾಟಿ ಇಲ್ಲದ ವಿದ್ಯೆ, ಅದನ್ನ ಅಪರೋಕ್ಷ ಜ್ಞಾನದಿಂದ ಪರಮಾತ್ಮನನ್ನು ಕಾಣುತ್ತಾ ಅವರು ಆ ಟೀಕೆಯನ್ನೆಲ್ಲ ರಚನೆ ಮಾಡಿದರು ಹಾಗೆ ಅಂತ. ಅದರ ಸಮೀಪದಲ್ಲಿ ಮಾಧ್ವ ಮಠದ ರಾಮಚಂದ್ರ ತೀರ್ಥರು, ವಿದ್ಯಾನಿಧಿ ತೀರ್ಥರು ಅವರ ವೃಂದಾವನಗಳು ಕೂಡ ಅಲ್ಲೇ ಯರಗೋಳ ಗುಹೆ ಹತ್ರನೇ ಇದೆ ಹಾಗೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಟೀಕಾಕೃತ್ಪಾದರ ಪವಾಡಗಳು ನೋಡುವುದಾದರೆ, ಒಂದು ಗ್ರಾಮದ ಗ್ರಾಮಪತಿ ಅಂದ್ರೆ ಗೌಡರು ಅಂತ ಕರೀತಾರೆ. ಅವರು ಗ್ರಾಮ ಜನರಿಗಾಗಿ ಒಂದು ಕಾಲುವೆಯನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ. ಆದರೆ ಎಷ್ಟು ಮಾಡಿದ್ರು ಕೂಡ ಅಲ್ಲಿ ನೀರೇ ಬರ್ತಾ ಇಲ್ಲ. ಇನ್ನು ಮಳೆಗಾಲದಲ್ಲೂ ಬರ್ತಾ ಇಲ್ಲ, ಬೇರೆ ಕಾಲದಲ್ಲ ಅದು ಒಣಗಿ ಹೋಗ್ಬಿಡೋದು. ಎಷ್ಟು ಮಳೆ ಬಂದರೂ ಕೂಡ ಅಲ್ಲಿ ನೀರೇ ನಿಲ್ತಾ ಇಲ್ಲ ಹಾಗೆಂತ. ಅದರಿಂದ ಆ ಗ್ರಾಮದ ಹೆಡ್ ಗೌಡ್ರು ಅವರು ಚಿಂತಾಕ್ರಾಂತರಾದರು. ಆ ಪರಮಾತ್ಮ ಅವರ ಕನಸಿನಲ್ಲಿ ಬಂದು ಹೇಳಿದನಂತೆ, ಸಮೀಪದಲ್ಲೇ ಅಂದ್ರೆ ನಿಮ್ಮ ಊರಿನ ಪಕ್ಕದಲ್ಲೇ ತಪಸ್ ಮಾಡ್ತಾ ಇರುವ ಆ ಮಹನೀಯರಿದ್ದಾರೆ, ಅವರನ್ನ ನೀನು ಭೇಟಿಯಾಗಿ ಅವರ ಅನುಗ್ರಹವನ್ನ ಪಡಿ ಹಾಗೆ ಅಂತ ಹೇಳಿದಾಗ ಮಾರನೇ ದಿವಸ ಬರ್ತಾರೆ ಆ ಗೌಡ್ರು. ಯಾರು ತಪಸ್ ಮಾಡ್ತಾ ಇದ್ದಾರೆ ಅಂತ ನೋಡಿ ಟೀಕಾಕೃತ್ಪಾದರಂತ ಗೊತ್ತಾಗಿ ಅಲ್ಲಿ ಬಂದು ಟೀಕಾಕೃತ್ಪಾದರಲ್ಲಿ ಪ್ರಾರ್ಥನೆ ಮಾಡಿದಾಗ ಗುರುಗಳು ಒಂದು ಹಿಡಿ ಮಣ್ಣನ್ನ ತೆಗೆದು ಕೊಡ್ತಾರೆ, ಅಭಿಮಂತ್ರಿಸಿ ಕೊಡ್ತಾರೆ. ಇದನ್ನ ನೀನು ಆ ಕಾಲುವೆಯಲ್ಲಿ ಹಾಕು ಹಾಗೆ ಅಂತ ಹೇಳಿದಾಗ ಆ ಗೌಡರು ಕೂಡ ಹಾಗೆ ಮಾಡ್ತಾರೆ. ಏನ್ ಆಶ್ಚರ್ಯ ಅಂದ್ರೆ ತದನಂತರ ಆ ಕಾಲುವೆಯಲ್ಲಿ ನೀರು ಬತ್ತೋದು ಅಂತ ಇಲ್ಲವೇ ಇಲ್ಲವಂತೆ. ಇವತ್ತಿಗೂ ಕೂಡ ಗ್ರಾಮ ಜನರು ಗುರುಗಳ ಅನುಗ್ರಹದಿಂದ ಅದರ ಫಲವನ್ನ ಪಡಿತಾ ಇದ್ದಾರೆ ಹಾಗೆ ಅಂತ. ಈಗ ನಾವು ನೋಡ್ಬೋದು ಆ ನೀರು ಹಾಗೆ ಇದೆ, ಬತ್ತೋದೇ ಇಲ್ಲ ಹಾಗೆ ಅಂತ. ನೋಡಿದೆ ಗುರು ಅನುಗ್ರಹ ಅಂತ ನಾವು ಹೇಳೋದು, ಅದು ನಮ್ಮ ಶಕ್ತಿಗೆ ನಮ್ಮ ಕಲ್ಪನೆಗೆ ಮೀರಿದ್ದು. ಅಪಾರವಾದ ಗುರುಭಕ್ತಿ, ದೇವಭಕ್ತಿ, ಅದರಿಂದ ಅಂತ ಸಿದ್ಧಿಯನ್ನ ಪಡೆದ ಮಹನೀಯರು ಅವರೆಲ್ಲ ಹಾಗೆ ಅಂತ. ತದನಂತರ ಇನ್ನೊಂದು ನೋಡುವುದಾದರೆ, ಟೀಕಾಕೃತ್ಪಾದರು ಒಂದ್ ದಿವಸ ಪೂಜೆಗಳನ್ನೆಲ್ಲ ಮುಗಿಸಿ ಒಂದು ಕೋತಿ ಅವರ ಹತ್ರ ಬಂದು ಒಂದು ಬಂಡೆ ಮೇಲೆ ಗೀತಾ ಅಂತ ಬರೀತಂತೆ. ಅದನ್ನ ಕಂಡ ಟೀಕಾಕೃತ್ಪಾದರು, ಓ ಶ್ರೀಮದ್ ಆಚಾರ್ಯರ ಗೀತಾ ಭಾಷ್ಯ ಇದೆ, ಅದಕ್ಕೆ ವ್ಯಾಖ್ಯಾನವನ್ನ ಬರಿ ಅಂತ ಹೇಳ್ತಾ ಇದ್ದಾರೆ ಹಾಗೆ ಅಂತ ಅವರಿಗೆ ಸೂಚನೆ ಆಯಿತು. ತದನಂತರ ಅವರು ಭಗವದ್ಗೀತೆಗೆ ಮತ್ತು ಆಚಾರ್ಯರ ಭಾಷ್ಯವನ್ನ ಅನುಸರಿಸಿ ಗೀತೆಗೆ ಟೀಕೆ, 2 ಟೀಕೆಯನ್ನು ಬರೆದಿದ್ದಾರೆ ಹಾಗೆ ಅಂತ ಹೇಳ್ತಾರೆ. ತದನಂತರ ಆ ಕೋತಿ ಇದ್ದ ಬಂಡೆಯಲ್ಲಿ ಅಂಗಾರದಿಂದ ಒಂದು ಪ್ರಾಣದೇವರನ್ನು ಕೂಡ ಪ್ರತಿಷ್ಠಾಪನೆ ಮಾಡ್ತಾರೆ, ಆ ಬಂಡೆಯಲ್ಲೇ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಅದನ್ನ ಬರೀತಾರೆ, ಒಂದು ಕೋತಿಯ ರೂಪವನ್ನ ಬರೆದು ಅಲ್ಲಿ ಪ್ರಾಣದೇವರನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅನಂತರ ಕಾಲದಲ್ಲಿ ಕೋನೇರಿ ವಂಶದವರು ಅಂತ ಆ ಮುಖ್ಯಪ್ರಾಣ ದೇವರಿಗೆ ಸುಂದರವಾದ ಒಂದು ಮಂಟಪವನ್ನು ಕೂಡ ಕಟ್ಟಿದ್ದಾರೆ. ಆ ಕೋನೇರಿ ಪ್ರಾಣೇಶ ಅಂತಾನೆ ಪ್ರಸಿದ್ಧ. ಈ ರೀತಿಯಾಗಿ ಆಚಾರ್ಯರೇ ಬಂದು ಗೀತಾ ಭಾಷ್ಯಕ್ಕೆ ಟೀಕೆಯನ್ನು ಬರೀರಿ ಹಾಗೆ ಅಂತ
ಸೂಚನೆ ಮಾಡಿದರು ಹಾಗೆ. ಇನ್ನೊಂದು ಘಟನೆ ನೋಡುವುದಾದರೆ, ಮುಸ್ಲಿಂ ಸುಲ್ತಾನ ಒಬ್ಬ ಫಿರೋಜ್ ಶಾ ಹಾಗೆ ಅಂತ, ಅವರಿಗೆ ಮುಸ್ಲಿಮರ ರಾಜ ಅವರು, ಜಯತೀರ್ಥರ ಮಹಿಮೆ ಗೊತ್ತಾಯಿತು ಅವರಿಗೆ. ತಮ್ಮ ಅರಮನೆಗೆ ಕರೆಸಬೇಕು ಹಾಗೆ ಅಂತ ಜನರನ್ನ ಕಳಿಸಿ ಆ ಗುರುಗಳನ್ನು ಕರ್ಕೊಂಬನ್ನಿ ಹಾಗೆ ಅಂತ ಹೇಳ್ತಾರೆ. ಟೀಕಾಕೃತ್ಪಾದರು ಬರ್ತಾರೆ. ಆದರೆ ಬಂದ ಕೂಡಲೇ ಅವರು ಅರಮನೆಯಲ್ಲಿ ಪ್ರವೇಶ ಮಾಡ್ತಾ ಇಲ್ಲ. ಅಲ್ಲೇ ಯಾವುದೋ ಒಂದು ಕುರುಕ್ಷೇತ್ರ ಅಂತ ಹೇಳ್ತಾರೆ, ಕುರುಕ್ಷೇತ್ರದಲ್ಲಿ ಒಂದು ದೇವಸ್ಥಾನದಲ್ಲಿ ಅವರು ಇದ್ದರು ಹಾಗೆ. ಆಗ ಏನಾಯ್ತು, ಬ್ರಾಹ್ಮಣರು ತಮ್ಮ ಮೇಲೆ ಟ್ಯಾಕ್ಸ್, ಹೆವಿ ಟ್ಯಾಕ್ಸ್ ಅನ್ನ ರಾಜ ಹಾಕಿದ್ದಾರೆ ಹಾಗೆ ಅಂತ, ಮತ್ತು ಮತ, ಹಿಂದೂ ಮತವನ್ನ ಬಿಡಬೇಕು, ಬೇರೆ ಮತವನ್ನ ಅನುಸರಿಸಬೇಕು ಹಾಗೆ ಅಂತ ರಾಜ ತುಂಬಾ ನಿರ್ಬಂಧ ಮಾಡ್ತಾ ಇದ್ರು ಹಾಗೆ ಅಂತ ಹಿಂದೂ ಜನರೆಲ್ಲ ಆ ಅರಮನೆಯ ಎದುರುಗಡೆ ಅವರು ಪ್ರಾಯೋಪವೇಶ ಮಾಡ್ತಾ ಇದ್ರು ಹಾಗೆ ಅಂತ ಹೇಳ್ತಾ ಇದ್ದಾರೆ. ಬ್ರಾಹ್ಮಣರು ಹಸಿವೆಯಿಂದ ಏನು ಸ್ವೀಕಾರ ಮಾಡದೇ ಇದ್ದಾರೆ ಅಂತ ಸಂದರ್ಭದಲ್ಲಿ ಟೀಕಾಕೃತ್ಪಾದರು ಅಲ್ಲಿಗೆ ಬರ್ತಾರೆ. ತಾವು ಅರಮನೆ ಒಳಗೆ ಬರಕ್ಕಾಗೋದಿಲ್ಲ ಅಂತ ಹೇಳ್ಬಿಟ್ರು. ಆಗ ಸುಲ್ತಾನ ತಾನೇ ಹೊರಗೆ ಬಂದು ಪ್ರಾರ್ಥನೆ ಮಾಡ್ಕೋತಾರಂತೆ. ಏನಂದ್ರೆ ತನ್ನ ಮಗನಿಗೆ, ಅಂದ್ರೆ ಸುಲ್ತಾನ್ ಅವರ ಮಗನಿಗೆ ತೀವ್ರವಾದ ಒಂದು ರೋಗ ಇತ್ತಂತೆ, ಅದನ್ನ ಸರಿಪಡಿಸಬೇಕು ಅಂತ ಟೀಕಾಕೃತ್ಪಾದರಲ್ಲಿ ಪ್ರಾರ್ಥನೆ ಮಾಡಿದಾಗ ಟೀಕಾಕೃತ್ಪಾದರು ಹೇಳ್ತಾರೆ, ಹೌದು ನಾನು ಸರಿಪಡಿಸ್ತೇನೆ, ಆದರೆ ಬ್ರಾಹ್ಮಣರ ಮೇಲೆ ಹಾಕಿದ ಈ ಟ್ಯಾಕ್ಸು ಮತ್ತು ಈ ಹಿಂದೂ ಮತವನ್ನ ಬಿಟ್ಟು ಬೇರೆ ಮತವನ್ನ ಅನುಸರಿಸು ಹಾಗೆ ಅಂತ ನೀವು ನಿರ್ಬಂಧ ಮಾಡೋದು, ಇದು ಎರಡನ್ನು ಕೂಡ ನೀವು ಬಿಡುವುದಾದರೆ ನಿಮ್ಮ ಮಗನನ್ನ ನಾನು ಸರಿಪಡಿಸ್ತೇನೆ ಹಾಗೆ ಅಂತ ಹೇಳಿದಾಗ ಸುಲ್ತಾನ್ ಅವರು ಕೂಡ ಒಪ್ತಾರೆ. ತದನಂತರ ಟೀಕಾಕೃತ್ಪಾದರ ಪೂಜೆನ ಮಾಡಿ ನೈವೇದ್ಯವನ್ನೆಲ್ಲ ಮಾಡಿ ಆ ತೀರ್ಥ ಪ್ರಸಾದವನ್ನ ಆ ಸುಲ್ತಾನ್ ಮಗನಿಗೆ ಕೊಡ್ತಾರೆ. ಏನು ಆಶ್ಚರ್ಯ ಅಂದ್ರೆ ಆ ಪ್ರಸಾದ ಸ್ವೀಕಾರ ಮಾಡಿದ ಕೂಡಲೇ ಆ ಸುಲ್ತಾನ್ ಅವರ ಮಗ ರೋಗದಿಂದ ಅವರು ನಿವಾರಿತರಾದರು, ರೋಗ ಪರಿಹಾರ ಆಯಿತು ಹಾಗೆ ಅಂತ. ಸುಲ್ತಾನ್ ಅವರಿಗೆ ಭಾರಿ ಸಂತೋಷ ಆಯಿತು. ಟೀಕಾಕೃತ್ಪಾದರನ್ನ ಡೆಲ್ಲಿಗೆ ಬರಕ್ಕೆ ಹೇಳಿ ಕರೆದುಕೊಂಡು ಹೋಗಿ ಅಲ್ಲಿ ಎಲ್ಲ ಸನ್ಮಾನವನ್ನು ಕೂಡ ಮಾಡಬೇಕು ಅಂತ ಪ್ರಯತ್ನ ಪಡ್ತಾ ಇದ್ರು. ಆದರೆ ಟೀಕಾಕೃತ್ಪಾದರು ಒಪ್ಪಿಲ್ಲ, ಇಲ್ಲ ನಾನು ಬರೋದಿಲ್ಲ, ಇದೆಲ್ಲವೂ ಕೂಡ ರಾಮಚಂದ್ರ ಮೂರ್ತಿಯ ಅನುಗ್ರಹ, ಶ್ರೀಮದ್ ಆಚಾರ್ಯರ ಅನುಗ್ರಹದಿಂದಲೇ ಆದದ್ದು, ಅದರಿಂದ ಆ ಗೌರವ ಎಲ್ಲ ನೀವು ಅವರಿಗೇ ಕೊಡಬೇಕು ಹಾಗೆ ಅಂತ ಆ ರಾಜ ಮರ್ಯಾದೆಯನ್ನು ಸ್ವೀಕಾರ ಮಾಡಲಿಕ್ಕೆ ಅವರು ಒಪ್ಪಿಲ್ಲ ಹಾಗೆ ಅಂತ. ಈ ರೀತಿಯಾಗಿ ಅನೇಕ ಕಡೆ ಸಂಚಾರ ಮಾಡ್ತಾ ಶ್ರೀರಂಗ, ಉಡುಪಿ ಹಾಗೆ ಅಂತ ಭಾರತ ದೇಶದ ಅನೇಕ ಸ್ಥಾನಗಳಲ್ಲಿ ಯಾತ್ರೆಯನ್ನು ಮಾಡಿದವರು. ಅಲ್ಲಿ ಹೋಗಿ ಯಾರ್ಯಾರು ವಾದದಲ್ಲಿ ಪ್ರತಿಪಾದನ ಮಾಡ್ತಾ ಇದ್ರು ಅವರನ್ನೆಲ್ಲ ಸೋಲಿಸಿ ಮಧ್ವ ಸಿದ್ಧಾಂತವನ್ನ ಸ್ಥಾಪನೆ ಮಾಡಿದವರು ಹಾಗೆ ಅಂತ. ತಮ್ಮ ಪೂರ್ವಾಶ್ರಮದ ಸಹೋದರರ ಮಕ್ಕಳು ರಾಜದೇವ, ಜಯದೇವ ಹಾಗೆ ಅಂತ ಅವರಿಗೆಲ್ಲ ಶಾಸ್ತ್ರವನ್ನು ಕೊಟ್ಟು ಅವರೇ ಅನಂತರ ಕಾಲದಲ್ಲಿ ಶ್ರೀ ರಾಜೇಂದ್ರ ತೀರ್ಥರು, ಜಯಧ್ವಜ ತೀರ್ಥರು ಹಾಗೆ ಅಂತ ಮಾಧ್ವ ಪೀಠವನ್ನ ಅಲಂಕಾರ ಮಾಡಿದವರು. ತದನಂತರ ಭೀಮಾಚಾರ್ಯರು ಅಂತ ಒಬ್ಬರು, ಅವರನ್ನು ಕರೆಸಿ ಟೀಕಾಕೃತ್ಪಾದರು ಸನ್ಯಾಸವನ್ನು ಕೊಟ್ಟು ಅವರಿಗೆ ವಿದ್ಯಾಧಿರಾಜ ತೀರ್ಥರು ಅಂತ ಕೊಟ್ಟು ರಾಮದೇವರು, ಗೋಪಾಲಕೃಷ್ಣ ಎಲ್ಲ ಪ್ರತಿಮೆಗಳನ್ನು ಕೂಡ ಅವರಿಗೆ ಒಪ್ಪಿಸಿದರು ಹಾಗೆ ಅಂತ. ತದನಂತರ ತಾವು ಬಂದ ಕೆಲಸ ಮುಗಿತು ಅಂತ ತಾವು ಅರಿತವರಾಗಿ ಟೀಕಾಕೃತ್ಪಾದರು ಅನೇಕ ಬ್ರಾಹ್ಮಣರು, ಜ್ಞಾನಿಗಳು ಅವರ ಸಮಕ್ಷಮದಲ್ಲಿ ಮಲಖೇಡದಲ್ಲಿ ಅವರು ವೃಂದಾವನವನ್ನ ಪ್ರವೇಶ ಮಾಡಿದರು ಹಾಗೆ ಅಂತ. ಅವರ ಸ್ತೋತ್ರವನ್ನ ಹೇಳುವುದಾದರೆ, ಏನಾಸ್ಥಾಪಿ ಚ ಮಧ್ವಶಾಸ್ತ್ರ ವಿಜಯ ಸ್ತಂಭೋಧರ ಮಂಡಲೆ ಸೇವೆ ತಂ ಜಯತೀರ್ಥ ವೀರ ಮುನೀಶಂ ಹಾಗೆ. ಭೂಮಂಡಲದಲ್ಲಿ ಮಧ್ವಶಾಸ್ತ್ರದ ಸ್ತಂಭ, ಜಯಸ್ತಂಭವನ್ನ ಎಲ್ಲ ಕಡೆ ಸ್ಥಾಪನೆ ಮಾಡಿದವರು, ಮಧ್ವಾಚಾರ್ಯರ ಶಾಸ್ತ್ರವನ್ನ ಸ್ಥಾಪನೆ ಮಾಡಿದವರು ಅಂತ ಸನ್ಯಾಸಿಗಳಲ್ಲಿ ಶ್ರೇಷ್ಠರಾದ ಶ್ರೀ ಟೀಕಾಕೃತ್ಪಾದರನ್ನ ನಾನು ಸೇವೆ ಮಾಡ್ತೇನೆ ಅಂತ ಆ ಶ್ಲೋಕದ ಅಭಿಪ್ರಾಯ ಇದೆ. ಈ ರೀತಿಯಾಗಿ ಟೀಕಾಕೃತ್ಪಾದರನ್ನ ಹೊಗಳದೇ ಇರುವ ಜ್ಞಾನಿಗಳೇ ಇಲ್ಲ. ಆ ರೀತಿಯಾಗಿ ಮಧ್ವ ಸಿದ್ಧಾಂತವನ್ನ ರಕ್ಷಣೆ ಮಾಡಿ ಮಹಾ ಅನುಗ್ರಹವನ್ನ ಮಾಡಿದರು ಹಾಗೆ ಅಂತ. ಇದು
ಜಯತೀರ್ಥ ವಿಜಯದಲ್ಲಿ ನಮಗೆ ಸಿಕ್ಕಿರುವ ಕೆಲವು ವಿಚಾರಗಳು ಅದನ್ನು ನಾವು ಇಲ್ಲಿ ಹೇಳಿದ್ದೇವೆ. ಇನ್ನು ವಿಶೇಷವಾಗಿ ಅನೇಕ ಮಹನೀಯರು, ವ್ಯಾಸರಾಜರು, ವಿಜೇಂದ್ರ ಸ್ವಾಮಿಗಳು, ಅವರೆಲ್ಲ ಟೀಕಾಕೃತ್ಪಾದರ ಬಗ್ಗೆ ಏನು ಹೇಳ್ತಾರೆ ಹಾಗೆಂಬುದನ್ನೆಲ್ಲ ನಾಳೆ ಮತ್ತೆ ಸೇರಿದಾಗ ನೋಡೋಣ ಅಂತ ಹರಿವಾಯು ಗುರುಗಳ ಅನುಗ್ರಹ ಎಲ್ಲರಿಗೂ ಇರಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ, ಎಸ್ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತೆ ಏವಾಲಂ ವಿಷ್ಣುರ್ಮೇ ಪರಮಃ ಸುಹೃತ್ ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರಯೇ ನಮಃ.